ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸ್ಪರ್ಧಾ ಲೈನ್ಸ್. ನಾವಿವತ್ತು IBACIO 2025 ಅಲ್ಲಿ ಕೇಳಿರುವಂತಹ ರೀಸನಿಂಗ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡೋಣ. ಯಾಕೆ ಇಂಪಾರ್ಟೆಂಟ್ ಅಂತ ಅಂದರೆ, ಇವಾಗ ಸೋಮವಾರ ಅಂದರೆ ಸೆಪ್ಟೆಂಬರ್ 29 ನಡೆಯುವಂತಹ IBSA ಎಕ್ಸಾಮ್ಗೆ ಇದರಲ್ಲಿ ರಿಪೀಟ್ ಆಗುವಂಥ ಕ್ವೆಶನ್ಸ್ ಜಾಸ್ತಿ ಚಾನ್ಸಸ್ ಹೆಚ್ಚಿರುತ್ತೆ. ಸೊ ಹಾಗಾಗಿ ರೀಸನಿಂಗ್ ಕ್ವೆಶನ್ಸ್ನ ನಾವು ಡಿಸ್ಕಸ್ ಮಾಡೋಣ ಇವತ್ತು. ಓಕೆ, ಸೊ ಮೊದಲನೇದಾಗಿ ಬ್ಲಡ್ ರಿಲೇಷನ್ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡೋಣ. ನಾನು ಹೇಗೆ ಸಾಲ್ವ್ ಮಾಡ್ತೀನಿ ಬ್ಲಡ್ ರಿಲೇಷನ್ ಪ್ರಾಬ್ಲಮ್ಸ್ ಅಂತ ಅಂದರೆ, ಸೊ ಅಕಸ್ಮಾತ್ ಏನಾದರೂ ಮೇಲ್ ಇದ್ದರೆ ಅದನ್ನು ಬಾಕ್ಸಲ್ಲಿ ಹಾಕೋತೀನಿ, ಆ್ಯಂಡ್ ಫೀಮೇಲ್ ಇದ್ದರೆ ಅದನ್ನು ಸರ್ಕಲ್ ಹಾಕೋತೀನಿ. ಓಕೆ, ಸಪೋಸ್ ಎ ಈಸ್ ಅ ಬಾಯ್ ಅಂತ ಅಂದರೆ ಎ ಈಸ್ ದಿ ಸನ್ ಆಫ್ ಬಿ ಅಥವಾ ಎ ಈಸ್ ದಿ ಹಸ್ಬೆಂಡ್ ಆಫ್ ಬಿ ಅಂತ ಅಂದರೆ ಅವರ ಜೆಂಡರ್ ಒಂದು ಮೇಲ್ ಅಂತ ಗೊತ್ತಾಗುತ್ತೆ ನಮಗೆ. ಅದಕ್ಕೆ ನಾವು ಇದಕ್ಕೆ ಬಾಕ್ಸ್ ಹಾಕೋತೀವಿ. ಆ್ಯಂಡ್ ಬಿನ ಏನಾದರೂ ಫೀಮೇಲ್ ಅಂತ ಗೊತ್ತಾದರೆ ಅದಕ್ಕೆ ಸರ್ಕಲ್ ಹಾಕೋತೀನಿ. ಆ್ಯಂಡ್ ಇವರಿಬ್ಬರು ಮಧ್ಯೆ ರಿಲೇಷನ್ಶಿಪ್ ಏನಾದರೂ ಕೊಟ್ಟಿದ್ರೆ, ಸಪೋಸ್ ಎ ಇಸ್ ದಿ ಹಸ್ಬೆಂಡ್ ಆಫ್ ಬಿ ಅಂತ ಅಂದರೆ ಅವರಿಬ್ಬರು ಮಧ್ಯ ಒಂದು ಲೈನ್ ಹಾಕೊತೀನಿ. ಆ್ಯಂಡ್ ದೆನ್ ಅಕಸ್ಮಾತ್ ಏನಾದರೂ ಅಣ್ಣ ತಂಗಿ ಅಥವಾ ತಂಗಿ ಅಥವಾ ಬ್ರದರ್ ಈ ಥರ ಯಾವುದಾದ್ರೂ ರಿಲೇಷನ್ಶಿಪ್ ಇದ್ದರೆ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಅಂದರೆ ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಈ ಒಂದು ಪಿಕ್ಚರ್ನ ಅರ್ಥ ಏನು ಅಂತ ಅಂದರೆ, ಎ ಇಸ್ ದಿ ಹಸ್ಬೆಂಡ್ ಆಫ್ ಬಿ, ಬಿ ಇಸ್ ದಿ ವೈಫ್ ಆಫ್ ಎ, ಡಿ ಇಸ್ ದಿ ಡಾಟರ್ ಆಫ್ ಎ, ಡಿ ಇಸ್ ದಿ ಡಾಟರ್ ಆಫ್ ಬಿ, ಸಿ ಇಸ್ ದಿ ಸನ್ ಆಫ್ ಎ, ಸಿ ಇಸ್ ದಿ ಸನ್ ಆಫ್ ಬಿ, ಸಿ ಆ್ಯಂಡ್ ಡಿ ಆರ್ ಬ್ರದರ್ ಆ್ಯಂಡ್ ಸಿಸ್ಟರ್. ಇದರ ಒಂದು ಅರ್ಥ. ಓಕೆ, ಸೊ ನಾನು ಈ ಥರ ರೆಪ್ರೆಸೆಂಟ್ ಮಾಡ್ತೀನಿ. ಮೊದಲನೇ ಕ್ವೆಶನ್ ಸಾಲ್ವ್ ಮಾಡೋಣ, ಆವಾಗ ನಿಮಗೆ ಇನ್ನಷ್ಟು ಕ್ಲಾರಿಟಿ ಬರುತ್ತೆ. ಕ್ವೆಶನ್ ಕೊಟ್ಟಿರ್ತಾರೆ, ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ A plus B means A is the mother of B, A minus B means A is the brother of B, A into B ಅಂದರೆ ವೈಫ್ ಆಫ್ ಬಿ, ಆ್ಯಂಡ್ ಡಿವೈಡೆಡ್ ಬೈ ಅಂತ ಕೊಟ್ಟಿದ್ರೆ ಫಾದರ್ ಆಫ್ ಬಿ ಅಂತ ನಾವು ಇದನ್ನು ಸಾಲ್ವ್ ಮಾಡಬೇಕು. ಈ ಒಂದು ರಿಲೇಷನ್ಶಿಪ್ ಕೊಟ್ಟಿರ್ತಾರೆ. ಆ್ಯಂಡ್ ಹೌ ಈಸ್ ಸಿ ರಿಲೇಟೆಡ್ ಟು ಎಮ್. ಸೊ ಸಿ ರಿಲೇಟೆಡ್ ಟು ಎಮ್ ಅಂದರೆ ಎಮ್ಗೆ ಸಿ ಯಾವ ಥರ ರಿಲೇಷನ್ ಆಗಬೇಕು ಅಂತ ನಾವು ಕಂಡುಹಿಡಬೇಕಾಗುತ್ತೆ. ಸೊ ಈ ಥರ ಕ್ವೆಶನ್ಸ್ಗೆ ನಾವು ಯಾವಾಗಲೂ ಈ ಕಡೆಯಿಂದ ಈ ಕಡೆ ಹೋಗಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಈ ಕ್ವೆಶನ್ನ. ಸೊ ಸಾಲ್ವ್ ಮಾಡೋಣ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್. ಆ್ಯಂಡ್ ನಾನು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ವಿಡಿಯೋನ ಪಾಸ್ ಮಾಡಿ ಕ್ವೆಶನ್ನ ನೋಡಿ, ಆ್ಯಂಡ್ ಕ್ವೆಶನ್ನ ನೋಡಿ ನೀವು ಸಾಲ್ವ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ನ ಹಾಕಿ, ಆ್ಯಂಡ್ ದೆನ್ ಸಿ ಮೈ ಎಕ್ಸ್ಪ್ಲನೇಷನ್. ಆವಾಗ ನಿಮಗೆ IBSAಗೆ ಏನು ಎಕ್ಸಾಮ್ ಇದೆ ಪ್ರಾಕ್ಟೀಸ್ ಆದಂಗೆ ಆಗುತ್ತೆ. ಓಕೆ, ಟೇಕ್ ದಿಸ್ ಆಸ್ ಅ ಪ್ರಾಕ್ಟೀಸ್ ಸೆಷನ್. ಸೊ ಈ ಒಂದು ಕ್ವೆಶನ್ ಸಿ ಡಿವೈಡೆಡ್ ಬೈ ವಿ ಅಂತ ಕೊಟ್ಟಿದ್ದಾರೆ. ಡಿವೈಡೆಡ್ ಅಂದರೆ ಎಲ್ಲಿದೆ ಡಿವೈಡೆಡ್ ಮೀನ್ಸ್ ಫಾದರ್ ಆಫ್ ಬಿ. ಸಿ ಇಸ್ ದಿ ಫಾದರ್ ಆಫ್ ವಿ ಅಂತ, ಸಿ ಇಸ್ ದಿ ಫಾದರ್ ಆಫ್ ವಿ. ಆ್ಯಂಡ್ ದೆನ್ ವಿ ಪ್ಲಸ್ ಆರ್ ಅಂತ ಕೊಟ್ಟಿದ್ದಾರೆ. ಪ್ಲಸ್ನ ಅರ್ಥ ಏನು ಇದರಲ್ಲಿ? ಪ್ಲಸ್ನ ಅರ್ಥ ಮದರ್ ಅಂತ. ವಿ ಇಸ್ ದಿ ಮದರ್ ಆಫ್ ಆರ್. ಓಕೆ, ಸಿ ಇಸ್ ದಿ ಫಾದರ್ ಅಂದಿದ್ದಕ್ಕೆ ನಾನು ಬಾಕ್ಸ್ ಹಾಕೊಂಡಿದ್ದೀನಿ. ವಿ ಇಸ್ ದಿ ಮದರ್ ಅಂತ ಅಂದಿದ್ದಕ್ಕೆ ಸರ್ಕಲ್ ಹಾಕೊಂಡಿದ್ದೀನಿ ವಿ ಸುತ್ತ. ಆ್ಯಂಡ್ ದೆನ್ ಆರ್ ಇಂಟು ಎನ್. ಆರ್ ಇಂಟು ಎನ್ ಎಲ್ಲಿದೆ? ಇಂಟು ಸ್ಟ್ಯಾಂಡ್ಸ್ ಫಾರ್ ವೈಫ್. ಆರ್ ಇಸ್ ದಿ ವೈಫ್ ಆಫ್ ಎನ್. ಆರ್ ವೈಫ್ ಅಂದರೆ ಎನ್ನು ಹಸ್ಬೆಂಡೇ ಆಗಿರಬೇಕು, ಸೊ ಮೇಲೆ ಆಗಿರಬೇಕು, ಅದಕ್ಕೆ ಬಾಕ್ಸ್ ಹಾಕೋತೀವಿ. ಆ್ಯಂಡ್ ದೆನ್ ಎನ್ ಮೈನಸ್ ಎಮ್ ಅಂದರೆ ಎನ್ ಇಸ್ ದಿ ಬ್ರದರ್ ಆಫ್ ಎಮ್. ಎನ್ ಇಸ್ ದಿ ಬ್ರದರ್ ಆಫ್ ಎಮ್. ಓಕೆ, ಎಮ್ನ ಜೆಂಡರ್ ನಮಗೆ ಗೊತ್ತಿಲ್ಲ ಇದರಲ್ಲಿ, ಈ ಕ್ವೆಶನಲ್ಲಿ ಎಮ್ನ ಜೆಂಡರ್ ಬಗ್ಗೆ ಕೊಟ್ಟಿಲ್ಲ, ಅದಕ್ಕೆ ಎಮ್ನ ಅದೇ ಥರ ಇಟ್ಕೊಂಡಿರ್ತೀನಿ. ಆ್ಯಂಡ್ ಬ್ರದರ್ ಅಂತ ಅಂದಿದ್ದಕ್ಕೆ ನಾನು ಈ ಥರ ರೆಪ್ರೆಸೆಂಟ್ ಮಾಡ್ತಿದ್ದೀನಿ. ಓಕೆ, ಸೊ ಇವಾಗ ಎಮ್ ಯಾವ ಥರ ರಿಲೇಟಿವ್ ಅಂತ ನಾವು ಆನ್ಸರ್ ಮಾಡಬೇಕು. ಎಮ್ಗೆ ಮತ್ತು ಸಿಗೆ ಇರುವಂತಹ ರಿಲೇಷನ್ಶಿಪ್ ಏನು? ಎಮ್ನ ಅಣ್ಣನ ವೈಫ್ನ ಮದರ್ಸ್ ಫಾದರ್. ಓಕೆ, ಬ್ರದರ್ಸ್ ವೈಫ್ಸ್ ಮದರ್ಸ್ ಫಾದರ್. ಸೊ ಆಪ್ಷನ್ ಬಿ ವಿಲ್ ಬಿ ದಿ ರೈಟ್ ಆನ್ಸರ್ ಈ ಒಂದು ಕ್ವೆಶನ್ಗೆ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ A plus B means A is the son of B ಆ ಥರ ಕೊಟ್ಟಿರ್ತಾರೆ, ಯಾವುದೋ ಒಂದು ಕೋಡ್ ಕೊಟ್ಟಿರ್ತಾರೆ. ಆ್ಯಂಡ್ ದೆನ್ ವಿ ಹ್ಯಾವ್ ಗಾಟ್ ದಿ ರಿಲೇಷನ್ಶಿಪ್ C plus V ಡಿವೈಡೆಡ್ ಬೈ R minus N into M. ಸೊ ಅವಾಗಲೇ ಹೇಳ್ದಂಗೆ ಇಲ್ಲಿಂದ ಈ ಕಡೆಯಿಂದ ಈ ಕಡೆಗೆ ಹೋಗಬೇಕು. ಸೊ ಫಸ್ಟ್ ನೋಡೋಣ, ಸಿ ಪ್ಲಸ್ ವಿ ಅಂತ ಕೊಟ್ಟಿದ್ದಾರೆ. ಪ್ಲಸ್ನ ಅರ್ಥ ಏನು? ಈ ಒಂದು ಕೋಡಲ್ಲಿ ಪ್ಲಸ್ಗೆ ಅರ್ಥ ಸನ್ ಅಂತ. ಸಿ ಇಸ್ ದಿ ಸನ್ ಆಫ್ ವಿ ಅಂತ ಅರ್ಥ. ಆ್ಯಂಡ್ ದೆನ್ ವಿ ಡಿವೈಡೆಡ್ ಬೈ ಆರ್ ಅಂತ ಕೊಟ್ಟಿದ್ದಾರೆ. ವಿ ಡಿವೈಡೆಡ್ ಬೈ ಅಂತ ಅಂದರೆ ವಿ ಇಸ್ ದ ಫಾದರ್ ಆಫ್ ಆರ್. ವಿ ಇಸ್ ದಿ ಫಾದರ್ ಆಫ್ ಆರ್. ಸೊ ವಿ ಫಾದರ್ ಅಂದರೆ ಬಾಕ್ಸ್ ಹಾಕೊಳ್ಳೋಣ.
ಆ್ಯಂಡ್ ಅವರ ಮಗ ಆರ್. ಓಕೆ, ವಿ ಇಸ್ ದಿ ಫಾದರ್ ಆಫ್ ಆರ್. ಆರ್ನ ಜೆಂಡರ್ ನಮ್ಗೆ ಇನ್ನೂ ಗೊತ್ತಾ, ಮಗನ ಮಗಳ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ನೋಡೋಣ. ಆರ್ ಮೈನಸ್ ಎನ್ ಅಂತ ಕೊಟ್ಟಿದ್ದಾರೆ. ವೇರ್ ಇಸ್ ಮೈನಸ್ ಆರ್ ಮೈನಸ್ ಎನ್? ಆರ್ ಮೈನಸ್ ಎನ್ ನ ಅರ್ಥ ಏನು? ಆರ್ ಇಸ್ ದಿ ಬ್ರದರ್ ಆಫ್ ಎನ್ ಅಂತ. ಸೊ ಆರ್ ಇಸ್ ದ ಬ್ರದರ್ ಆಫ್ ಎನ್. ಓಕೆ, ಸಿ ಹೌ ಐ ಆಮ್ ರೆಪ್ರೆಸೆಂಟಿಂಗ್ ದ ರಿಲೇಶನ್ಶಿಪ್. ಸೊ ಇವ್ರ ಮೂರು ಜನ ಏನಾದ್ರು ಇವಾಗ ಸಿಬ್ಲಿಂಗ್ಸ್ ಆದ್ರು. ನೆಕ್ಸ್ಟ್ ರಿಲೇಶನ್ಶಿಪ್ ಏನು ಕೊಟ್ಟಿದ್ದಾರೆ? ಎನ್ ಇಂಟು ಎಮ್ ಅಂತ ಕೊಟ್ಟಿದ್ದಾರೆ. ಎನ್ ಇಂಟು ಎಮ್ ಎಲ್ಲಿದೆ? ಎನ್ ಇಂಟು ಎಮ್ ಇಲ್ಲಿದೆ. ಎನ್ ಈಸ್ ದಿ ವೈಫ್ ಆಫ್ ಎಮ್ ಅಂತ. ಓಕೆ, ಸೊ ಎನ್ ನ ಜೆಂಡರ್ ಏನಾಯ್ತು? ವೈಫ್ ಆದ್ರೆ ಫೀಮೇಲ್ ಆಯ್ತು. ಅಂಡ್ ಎನ್ ಇಸ್ ದ ವೈಫ್ ಆಫ್ ಎಮ್. ಓಕೆ, ಸೊ ಇವಾಗ ನಾವು ಕಂಡುಹಿಡಬೇಕಾಗಿರುವಂತಹ ರಿಲೇಶನ್ಶಿಪ್ ಇಸ್ ಬಿಟ್ವೀನ್ ಸಿ ಅಂಡ್ ಎಮ್. ಸಿ ಮತ್ತೆ ಎಮ್ ನ ನಡುವೆ ಇರುವಂತಹ ರಿಲೇಶನ್ಶಿಪ್ ಏನು? ವೈಫ್ ನ ಬ್ರದರ್. ಓಕೆ, ಎಮ್ ನ ವೈಫ್ ಇದ್ದಾರೆ ಎನ್ನು, ಎನ್ ನ ಬ್ರದರ್ ಸಿ. ಸೊ ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್? ವೈಫ್ಸ್ ಬ್ರದರ್. ಆಪ್ಷನ್ ಡಿ ವಿಲ್ ಬಿ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಇದೇ ತರ ಪಾಸ್ ಮಾಡಿ ವಿಡಿಯೋನ ಅಂಡ್ ದೆನ್ ಆನ್ಸರ್ ಇಟ್. ಇನ್ ಎ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಈ ತರ ಕೋಡ್ ಕೊಟ್ಟಿದ್ದಾರೆ. ಪ್ಲಸ್ ಅಂದ್ರೆ ಡಾಟರ್, ಆಟ್ ಅಂತ ಇದ್ರೆ ಫಾದರ್, ಹ್ಯಾಶ್ ಟ್ಯಾಗ್ ಅಂತ ಕೊಟ್ಟಿದ್ರೆ ಸನ್, ಡಿವೈಡೆಡ್ ಬೈ ಕೊಟ್ಟಿದ್ರೆ ಸಿಸ್ಟರ್. ಓಕೆ, ಸೊ ಇಲ್ಲಿ ಎಮ್ ಪ್ಲಸ್ ಎ ಆಟ್ ಎನ್ ಹ್ಯಾಶ್ ಟ್ಯಾಗ್ ಡಿ ಡಿವೈಡೆಡ್ ಬೈ ಇ ಅಂತ ಕೊಟ್ಟಿದ್ದಾರೆ. ಸೊ ಈ ಕಡೆಯಿಂದ ಈ ಕಡೆಗೆ ಹೋಗುವಂತ ರಿಲೇಶನ್ಶಿಪ್ನ ನಾವು ನೋಡೋಣ. ಎಮ್ ಪ್ಲಸ್ ಎ, ಪ್ಲಸ್ ಅಂದ್ರೆ ಡಾಟರ್, ಎಮ್ ಪ್ಲಸ್ ಎ, ಎಮ್ ಇಸ್ ದ ಡಾಟರ್ ಆಫ್ ಎ ಅಂತ ಅರ್ಥ. ಅಂಡ್ ಎ ಅಟ್ ಎನ್ ಅಂತ ಕೊಟ್ಟಿದ್ದಾರೆ. ಎ ಅಟ್ ಎನ್ ಅಂದ್ರೆ ಎ ಅಟ್ ಎನ್, ಎ ಇಸ್ ದ ಫಾದರ್ ಆಫ್ ಎನ್. ಓಕೆ, ಸೊ ಫಾದರ್ ಅಂತ ಗೊತ್ತಾಯ್ತು. ಸೊ ಬಾಕ್ಸ್ ಹಾಕೋತೀವಿ. ಎನ್ ಕೆಳಗಡೆ ಬರುತ್ತೆ. ಎನ್ ನ ಫಾದರ್ ಎ ಅಂತ ಇದ್ರ ಅರ್ಥ. ಎನ್ ಹ್ಯಾಶ್ ಟ್ಯಾಗ್ ಡಿ ಅಂತ ಕೊಟ್ಟಿದ್ದಾರೆ. ಎನ್ ಹ್ಯಾಶ್ ಟ್ಯಾಗ್ ಡಿ, ಎನ್ ಎಲ್ಲಿದೆ? ಇಲ್ಲಿದೆ. ಎನ್ ಹ್ಯಾಶ್ ಟ್ಯಾಗ್ ಡಿ, ಎನ್ ಇಸ್ ದಿ ಸನ್ ಆಫ್ ಬಿ. ಓಕೆ, ಎನ್ ಇಸ್ ದಿ ಸನ್ ಆಫ್ ಡಿ. ಎನ್ ಇಸ್ ದಿ ಸನ್ ಆಫ್ ಡಿ. ಆಲ್ರೆಡಿ ಅಪ್ಪ ಗೊತ್ತು. ಸೊ ಸನ್ ಅಂತ ಅಂದ್ರೆ ಎನ್ ನ ಜೆಂಡರ್ ಗೊತ್ತಾಗಿರುತ್ತೆ. ಸೊ ಡಿ ಏನಾಗಬೇಕು? ಡಿ ವಿಲ್ ಬಿ ದಿ ಮದರ್. ಓಕೆ, ಅಂಡ್ ದೆನ್ ಡಿ ಡಿವೈಡೆಡ್ ಬೈ ಇ. ಡಿವೈಡೆಡ್ ಬೈ ಅರ್ಥ ಸಿಸ್ಟರ್ ಆಫ್ ಇ ಅಂತ ಅರ್ಥ. ಡಿ ಇಸ್ ದಿ ಸಿಸ್ಟರ್ ಆಫ್ ಇ. ಸೊ ಡಿ ಇಸ್ ದಿ ಸಿಸ್ಟರ್ ಆಫ್ ಇ ಅಂತ ಅರ್ಥ. ಇವರ ಒಂದು ಜೆಂಡರ್ ನಮಗೆ ಗೊತ್ತಿಲ್ಲ. ಓಕೆ, ಸೊ ಇಲ್ಲಿ ಕೇಳಿರೋದು ಎಮ್ ರಿಲೇಟೆಡ್ ಟು ಇ, ಯಾವ ಥರ ಎಮ್ಮು ಇಗೆ ರಿಲೇಟೆಡ್ ಅಂತ. ಸೊ ಇನ ಅಕ್ಕ ಆರ್ ತಂಗಿ, ಇನ ಸಿಸ್ಟರ್ನ ಮಗಳು ಎಮ್. ಓಕೆ, ಸಿಸ್ಟರ್ಸ್ ಡಾಟರ್. ಆಪ್ಷನ್ ಸಿ ವಿಲ್ ಬಿ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಪ್ಲಸ್ ಅಂದರೆ ಸನ್, ಮೈನಸ್ ಅಂದರೆ ಬ್ರದರ್, ಆಟ್ ಅಂದರೆ ವೈಫ್, ಪರ್ಸೆಂಟೇಜ್ ಅಂದರೆ ಫಾದರ್. ಹೌ ಈಸ್ ಡಬ್ಲ್ಯೂ ರಿಲೇಟೆಡ್ ಟು ಯು? ಡಬ್ಲ್ಯೂ ಯುನ ರಿಲೇಶನ್ಶಿಪ್ ನಾವು ಕಂಡುಹಿಡಬೇಕು. ಆ್ಯಸ್ ಯೂಶುವಲ್ ಡಬ್ಲ್ಯೂ ಇಂದ ಯುಗೆ ರಿಲೇಶನ್ಶಿಪ್ನ ಹುಡ್ಕೋತಾ ಹೋಗೋಣ. ಡಬ್ಲ್ಯೂ ಅಟ್ ಇ ಅಂತ ಕೊಟ್ಟಿದ್ದಾರೆ. ವಾಟ್ ಡಸ್ ಅಟ್ ಸ್ಟ್ಯಾಂಡ್ಸ್ ಫಾರ್? ಡಬ್ಲ್ಯೂ ಇಸ್ ದಿ ವೈಫ್ ಆಫ್ ಇ. ಓಕೆ, ವಿ ಡಬ್ಲ್ಯೂ ಅಟ್ ಇ ಅಂತ ಅಂದರೆ ಡಬ್ಲ್ಯೂ ಇಸ್ ದ ವೈಫ್ ಆಫ್ ಇ. ಸೊ ಡಬ್ಲ್ಯೂ ಈಸ್ ದಿ ವೈಫ್ ಆಫ್ ಇ ಅಂತ ಅರ್ಥ. ಆ್ಯಂಡ್ ಇನ ಜೆಂಡರ್ ಏನಾಗಿರುತ್ತೆ? ಮೇಲ್ ಆಗಿರುತ್ತೆ, ಯಾಕಂದರೆ ಡಬ್ಲ್ಯೂ ವೈಫ್ ಅಂತ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ದೆನ್ ಇ ಮೈನಸ್ ಆರ್, ಮೈನಸ್ನ ಅರ್ಥ ಏನು? ಮೈನಸ್ನ ಅರ್ಥ ಬ್ರದರ್ ಆಫ್ ಇ ಅಂತ ಅರ್ಥ. ಓಕೆ, ಇ ಈಸ್ ಬ್ರದರ್ ಆಫ್ ಆರ್. ಸೊ ಇ ಈಸ್ ಬ್ರದರ್ ಆಫ್ ಆರ್. ಆ್ಯಂಡ್ ದೆನ್ ನೆಕ್ಸ್ಟ್ ರಿಲೇಶನ್ಶಿಪ್ ಆರ್ ಪರ್ಸಂಟೇಜ್ ಎಚ್. ಆರ್ ಪರ್ಸಂಟೇಜ್ನ ಅರ್ಥ ಫಾದರ್. ಆರ್ ಇಸ್ ದಿ ಫಾದರ್ ಆಫ್ ಎಚ್ ಅಂತ. ಸೊ ಆರ್ ಈಸ್ ದಿ ಫಾದರ್ ಆಫ್ ಎಚ್. ಆ್ಯಂಡ್ ದೆನ್ ಲಾಸ್ಟ್ ರಿಲೇಶನ್ಶಿಪ್ ಎಚ್ ಪ್ಲಸ್ ಯು. ಪ್ಲಸ್ನ ಅರ್ಥ ಸನ್ ಅಂತ. ಎಚ್ ಇಸ್ ದಿ ಸನ್ ಆಫ್ ಯು ಅಂತ ಅರ್ಥ. ಸೊ ಎಚ್ನ ಜೆಂಡರ್ ನಮಗೆ ಗೊತ್ತಾಯಿತು, ಆ್ಯಂಡ್ ಯುನ ಜೆಂಡರ್ ಸಹ ನಮಗೆ ಗೊತ್ತಾಯಿತು, ಆ್ಯಂಡ್ ರಿಲೇಶನ್ಶಿಪ್ ಸಹ ಗೊತ್ತಾಯಿತು. ಎಚ್ ಇಸ್ ದಿ ಸನ್ ಆಫ್ ಯು. ಯು ಮತ್ತು ಆರ್ ಇವಾಗ ಕಪಲ್ ಆಗಿರ್ತಾರೆ. ಸೊ ನಮಗೆ ಇಲ್ಲಿ ಬೇಕಾಗಿರುವಂತಹ ರಿಲೇಶನ್ಶಿಪ್ ಯಾವುದು? ಡಬ್ಲ್ಯೂ ಮತ್ತು ಯುಗೆ. ಸೊ ಹೌ ಈಸ್ ಡಬ್ಲ್ಯೂ ರಿಲೇಟೆಡ್ ಟು ಯು? ಯುನ ಹಸ್ಬೆಂಡ್ನ ಸಿಸ್ಟರ್ನ, ಐ ಮೀನ್ ಬ್ರದರ್ನ ವೈಫ್. ಓಕೆ, husband's brother's wife. So option B will be the right answer. Okay, I hope you are getting the hang of it. ಯಾವ ಥರ ಸಾಲ್ವ್ ಮಾಡಬೇಕಂತ.
ಇದು ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ 1 ಮಿನಿಟ್ ಒಳಗಡೆ 30 ಸೆಕೆಂಡ್ಸಲ್ಲಿ ಈ ಕ್ವೆಶನ್ನ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಇನ್ ಅ ಸರ್ಟೆನ್ ಕೋಡ್ a plus b means a is the son of, ಪ್ಲಸ್ ಅಂದರೆ ಸನ್ನು, ಮೈನಸ್ ಅಂದರೆ ಬ್ರದರ್, ಆಟ್ ಅಂದರೆ ವೈಫ್, ಪರ್ಸೆಂಟೇಜ್ ಅಂದರೆ ಫಾದರ್. ಓಕೆ, ನಮಗೆ ಬೇಕಾಗಿರುವಂತಹ ರಿಲೇಷನ್ ಡಬ್ಲ್ಯೂ ಇಂದ ಯುಗೆ ಯಾವ ಥರ ರಿಲೇಷನ್ಶಿಪ್ ಇದೆ ಅಂತ. ಸೊ ಆ್ಯಸ್ ಯೂಶುವಲ್ W2 ವಿಲ್ ಗೋ ಲೈಕ್ ದಿಸ್ ಫ್ರಮ್ ಲೆಫ್ಟ್ ಎಂಡ್ ಟು ರೈಟ್ ಹ್ಯಾಂಡ್, ಲೆಫ್ಟಿಂದ ರೈಟ್ಗೆ ಹೋಗೋಣ. W ಮೈನಸ್ ಇ ಅಂತ ಕೊಟ್ಟಿದ್ದಾರೆ. W ಮೈನಸ್ ಇನ ಅರ್ಥ W ಇಸ್ ದಿ ವೈ ಬ್ರದರ್ ಆಫ್ ಇ ಅಂತ. ಸೊ W ಇನ ಬ್ರದರ್ ಆಗಿರ್ತಾರೆ, ಬ್ರದರ್ಗೆ ನಾವು ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ದೆನ್ ಇ ಪ್ಲಸ್ ಆರ್ ಅಂತ ಕೊಟ್ಟಿದ್ದಾರೆ. ಪ್ಲಸ್ನ ಅರ್ಥ ಏನು, ಸನ್ ಅಂತ. ಓಕೆ, ಇ ಈಸ್ ದಿ ಸನ್ ಆಫ್ ಆರ್, ಇ ಈಸ್ ದಿ ಸನ್ ಆಫ್ ಆರ್. ಓಕೆ, ಆ್ಯಂಡ್ ದೆನ್ ಆರ್ ಪರ್ಸೆಂಟೇಜ್ ಎಚ್ ಅಂತ ಕೊಟ್ಟಿದ್ದಾರೆ. ಪರ್ಸೆಂಟೇಜ್ನ ಒಂದು ಈ ಕೋಡಲ್ಲಿ ಏನಂತ ಕರಿತೀವಿ, ಆರ್ ಪರ್ಸೆಂಟೇಜ್ ಎಚ್ ಅಂದರೆ ಆರ್ ಈಸ್ ದಿ ಫಾದರ್ ಆಫ್ ಎಚ್ ಅಂತ ಅರ್ಥ. ಸೊ ಆರ್ ಈಸ್ ದಿ father of H. and then last relationship H at U. at ಅಂದ್ರೆ ಏನರ್ಥ, H is the wife of U ಅಂತ ಅರ್ಥ. so H is the wife of U. ಓಕೆ, ಸೊ ಇವಾಗ W ಮತ್ತು U ಹೆಂಗೆ ರಿಲೇಷನ್ನು, ಯಾವ ಥರ ರಿಲೇಟ್ ಆಗಿರ್ತಾರೆ ಯುಗೆ W ಅಂತ ಕೇಳಿರೋ ಕ್ವೆಶನ್ನು. ವೈಫ್ನ ಬ್ರದರ್. ಓಕೆ, ವೈಫ್ಸ್ ಬ್ರದರ್ ವಿಲ್ ಬಿ ದ ರೈಟ್ ಆನ್ಸರ್. ಇದೆಲ್ಲ PYQ IBACIO 2025 ಅಲ್ಲಿ ಬಂದಿರುವಂಥ ಕ್ವೆಶನ್ಸ್ ಇದು. ಓಕೆ, ಸೊ ದೇರ್ ಆರ್ ಹೈ ಚಾನ್ಸಸ್ ಆಫ್ ದಿಸ್ ಗೆಟಿಂಗ್ ರಿಪೀಟೆಡ್ ಇನ್ IBSA. ಓಕೆ, ಸೊ 5 ಕ್ವೆಶನ್ನ ನಾನು ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ವೆಶನ್ಸ್ ಮುಂಬರುವಂತಹ ಕ್ವೆಶನ್ಸ್ 6ನೇ ಕ್ವೆಶನ್ 6 ಇಂದ 12th ಕ್ವೆಶನ್ವರೆಗೂ ನೀವು ಸಾಲ್ವ್ ಮಾಡಿ ಪಾಸ್ ಮಾಡಿ. ಆ್ಯಂಡ್ ದೆನ್ ಐ ವಿಲ್ ಜಸ್ಟ್ ಲೆಟ್ ಯು ನೋ ದಿ ಆನ್ಸರ್ಸ್ ಫಾರ್ ದಿಸ್. 6ನೇ ಕ್ವೆಶನ್ನ ಆನ್ಸರ್ ಏನು, ಆಪ್ಷನ್ ಸಿ ವಿಲ್ ಬಿ ದ ರೈಟ್ ಆನ್ಸರ್. 7ನೇ ಕ್ವೆಶನ್ನ ಆನ್ಸರ್ ಸಾಲ್ವ್ ಮಾಡಿ, ಪಾಸ್ ಮಾಡಿಬಿಟ್ಟು ಸಾಲ್ವ್ ಮಾಡಿ. ಎ ವಿಲ್ ಬಿ ದ ರೈಟ್ ಆನ್ಸರ್. 8th ಕ್ವೆಶನ್ಗೆ ವಾಟ್ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ 8th ಕ್ವೆಶನ್ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ. 8ನೇದಕ್ಕೆ ಆಪ್ಷನ್ ಬಿ ವಿಲ್ ಬಿ ದಿ ರೈಟ್ ಆನ್ಸರ್. ಓಕೆ, ಆ್ಯಂಡ್ 9ನೇದಕ್ಕೆ ಕ್ವೆಶನ್ ನಂಬರ್ 9 ದಿ ಆನ್ಸರ್ ವಿಲ್ ಬಿ ಸಿ. Option C will be the right answer. Okay, option D. D na, I mean 10th question. 10th question ge answer will be option D. Pause ಮಾಡಿ ಆನ್ಸರ್ ಮಾಡಿ, ಆಯ್ತಾ. 11th one ge, so 11th question ge the answer will be option B. And then 12th one ge, what is the answer for 12th question? 12th question ಗೆ ಆನ್ಸರ್ ಬಿ ಆಗಿರುತ್ತೆ. ಓಕೆ, ಐ ಹೋಪ್ ನಿಮಗೆ ಇದು ಹೆಲ್ಪ್ ಆಗ್ತಿದೆ ಅಂತ. ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಥೀಮ್ಗೆ ಹೋಗೋಣ, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. ನಾನು ಇಲ್ಲಿ ಏನೇನು ಡಿಸ್ಕಸ್ ಮಾಡ್ತಿದ್ದೀನಿ, ಆಲ್ ದೀಸ್ ಆರ್ ಹೈ ರಿವಾರ್ಡಿಂಗ್ ಸೆಕ್ಷನ್ಸ್. IBSA ಅಲ್ಲಿ ಇದೇ ಥರ ಕ್ವೆಶನ್ಸ್ನ ರಿಪೀಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಯಾಕಂದರೆ ACIO ಅಲ್ಲಿ ಆಲ್ರೆಡಿ ಕೇಳಿರುವಂಥ ಕ್ವೆಶನ್ಸ್ ಇದು. ಸೊ ಕೋಡಿಂಗ್ ಡಿಕೋಡಿಂಗ್. In a certain language, tier is coded as 1364, AIDS 8 is coded as 5239. What is the code for A ಅಂತ ಕೊಟ್ಟಿದ್ದಾರೆ. ಏನು ಮಾಡಬೇಕಾಗಿಲ್ಲ, ಸಿಂಪಲ್ ಆಗಿ tier ಅಂತ ಬರ್ಕೊಳ್ಳಿ 1364 and then 8s AIDS 8s ನ 5239 ಅಂತ ನಾವು ಕೋಡ್ ಮಾಡ್ತಿದ್ದೀವಿ. ಸೊ ಫಸ್ಟು ಲೆಟರ್ಸ್ನ ನೋಡೋದಾದರೆ ಯಾವುದು ಕಾಮನ್ ಇರುವಂಥ ಲೆಟರ್ ಯಾವುದು ಇದರಲ್ಲಿ, ಎ ಇಸ್ ಕಾಮನ್. ಎರಡರಲ್ಲೂ ಎ ಮಾತ್ರ ಕಾಮನ್ ಇದೆ. ಸೊ ನಂಬರಲ್ಲೂ ಯಾವುದಾದ್ರೂ ಒಂದೇ ಒಂದು ನಂಬರ್ ಕಾಮನ್ ಇರುತ್ತೆ, ಆ ನಂಬರ್ ಯಾವುದು ಅಂತ ಹುಡುಕಬೇಕು. ಸೊ ಎಗೆ ಯಾವ ನಂಬರ್ ಕಾಮನ್ ಇದೆ ಇಲ್ಲಿ, 3 ಇಸ್ ಕಾಮನ್ ಇನ್ ಬೋತ್ ದಿ ನಂಬರ್ಸ್. 5239 ಮತ್ತು 1364 ಅಲ್ಲಿ 3 ಕಾಮನ್ ಇರೋದ್ರಿಂದ ಏನ್ಗೆ ನಾವು 3 ಅಂತ ಕೋಡ್ನ ನಾವು ಡೆಡ್ಯೂಸ್ ಮಾಡ್ಬೋದು. ಓಕೆ, ಸೊ 3 ವಿಲ್ ಬಿ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. In a certain language, code language, word is coded as 1624. ಆನ್ಸರ್ ಮಾಡಿ, ಪಾಸ್ ಮಾಡಿ. 1624 ಅಂತ ನಾವು ಕೋಡ್ ಮಾಡ್ತಿದ್ದೀವಿ. ಆ್ಯಂಡ್ ಡಾಗ್ಸ್ಗೆ 5239 ಅಂತ ಕೋಡ್ ಮಾಡ್ತಿದ್ದೀವಿ. ಸೊ ಇದರಲ್ಲಿ ಡಿಗೆ ಯಾವ ಒಂದು ನಂಬರ್ ಬರುತ್ತೆ ಅಂತ. ಸೊ ಲೆಟರ್ಸಲ್ಲಿ ಇರುವುದು ಒಂದೇ ಕಾಮನ್, ದಟ್ ಈಸ್ ಡಿ. ಅದನ್ನೇ ನಾವು ಕಂಡುಹಿಡಿಬೇಕಾಗಿರೋದು.
ನಂಬರ್ಸ್ ಅಲ್ಲೂ ಯಾವ ನಂಬರ್ ಕಾಮನ್ ಇರುತ್ತೆ ಅದೇ ನಂಬರ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಯಾವ ನಂಬರ್ ಕಾಮನ್ ಇದೆ? 16245239, 2 ಕಾಮನ್. ಸೊ 2 ವಿಲ್ ಬಿ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋಣ. In a certain code language, what is coded as 1365, crow is coded as 5249, W ಗೆ ಏನಂತ ಕೋಡ್ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ ಕ್ವೆಶನ್. ಆನ್ಸರ್ ಮಾಡಿ. ಸಿಂಪಲ್ ಕ್ವೆಶನ್. ಈ ತರ ಕ್ವೆಶನ್ ಲೆಸ್ ದೆನ್ 5 seconds 10 seconds ಅಲ್ಲಿ ಆನ್ಸರ್ ಮಾಡ್ಬೇಕು ಇದನ್ನ. 1365, crow is coded as 5249. ಇದರಲ್ಲಿ ಯಾವುದು ಕಾಮನ್? W is ಕಾಮನ್. ಯಾವ ನಂಬರ್ ಕಾಮನ್ ಇದೆ ಅದೇ ಆನ್ಸರ್ 5. 5 ವಿಲ್ ಬಿ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್, ಆಲ್ಪ್ಸ್ ಇಸ್ ಕೋಡೆಡ್ ಆಸ್ 6754 ಅಂಡ್ ಸೇಪ್ ಇಸ್ ಕೋಡೆಡ್ ಆಸ್ 5649. ಹೌ ಈಸ್ ಇ ಕೋಡೆಡ್? ಇದು ಡಿಫ್ರೆಂಟ್ ಟೈಪ್, ಇನ್ನೊಂದು ಟೈಪ್ ಇದು. ಅವಾಗಲೇ ಯಾವ್ದು ಕಾಮನ್ ಇತ್ತು ಅದೇ ಆನ್ಸರ್ ಇದ್ರೆ, ಇದರಲ್ಲಿ ಯಾವ್ದು ಕಾಮನ್ ಇಲ್ಲ ಅದೇ ಆನ್ಸರು. ಯಾಕಂದ್ರೆ ನೋಡಿ ಇಲ್ಲಿ ಆಲ್ಪ್ಸ್ ಅಂತ ಇದೆ. ಆಲ್ಪ್ಸ್ನ ನಾವು 6754 ಅಂತ ನಾವು ಕೋಡ್ ಮಾಡ್ತಾ ಇದೀವಿ. ಅಂಡ್ ಸೇಪ್ ಇಸ್ ಕೋಡೆಡ್ ಆಸ್ 5649. ಓಕೆ, 5649 ಅಂತ ಕೋಡ್ ಮಾಡ್ತಾ ಇದೀವಿ. ಸೇಪ್ನ 5649, ಆಲ್ಪ್ಸ್ನ 6754 ಅಂತ ಕೋಡ್ ಮಾಡ್ತಿದ್ರೆ ಇದರಲ್ಲಿ ಯಾವ್ಯಾವ ವರ್ಡ್ಸ್ ಕಾಮನ್ ಇದೆ? ಎ ಕಾಮನ್ ಇದೆ, ಎಸ್ ಕಾಮನ್ ಇದೆ ಅಂಡ್ ಪಿ ಕಾಮನ್ ಇದೆ. ಸೊ 3 ನಂಬರ್ ಕಾಮನ್ ಇರುತ್ತೆ ಇದರಲ್ಲಿ. ಯಾವ 3 ನಂಬರ್ ಕಾಮನ್ ಇದೆ ಇದರಲ್ಲಿ? 5 ಇದೆ, ಇದರಲ್ಲೂ ಇದೆ 5. ಸೊ 5ನ ಸ್ಕ್ರಾಚ್ ಮಾಡಿ. ಆ್ಯಂಡ್ ದೆನ್ ಇದರಲ್ಲೂ 6 ಇದೆ, ಇಲ್ಲೂ 6 ಇದೆ. ಸೊ 6ನ ಸ್ಕ್ರಾಚ್ ಮಾಡ್ತೀವಿ. ಆ್ಯಂಡ್ ಇದರಲ್ಲಿ 4 ಇದೆ, ಇದರಲ್ಲೂ 4 ಇದೆ, ಇದನ್ನು ಸ್ಕ್ರಾಚ್ ಮಾಡ್ತೀವಿ. ಹಾಗಾದರೆ ಉಳಿದಿರೋದು ಇಲ್ಲಿ ಎಲ್ ಉಳಿಯುತ್ತೆ. ಎಲ್ನ ಕೋಡ್ ಏನು? 7. ಆ್ಯಂಡ್ ದೆನ್ ಇಲ್ಲಿ ಯಾವುದು ಉಳಿಯುತ್ತೆ? ಇ ಉಳಿಯುತ್ತೆ. ಹೀಗೆ ಯಾವುದು? 9. ಇಲ್ಲಿ ಕೇಳಿರುವಂಥ ಕ್ವೆಶನ್, ಹೌ ಈಸ್ ಇ ಕೋಡೆಡ್ ಇನ್ ದಟ್ ಲ್ಯಾಂಗ್ವೇಜ್? ಹೀಗೆ 9 ಅಂತ ನಾವು ಕೋಡ್ ಮಾಡ್ತೀವಿ. ಓಕೆ, ಸಿಂಪಲ್. ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್, ಡ್ರಾಪ್ ಈಸ್ ಕೋಡೆಡ್ ಆಸ್ 3275, ಆಯಿಲಿ ಈಸ್ ಕೋಡೆಡ್ ಆಸ್ 4136. ವಾಟ್ ಈಸ್ ದ ಕೋಡ್ ಫಾರ್ ಓ ಇನ್ ದ ಗಿವನ್ ಲ್ಯಾಂಗ್ವೇಜ್? ಮಾಡಿ ಇದನ್ನ. ಓಕೆ, ಡ್ರಾಪ್ 3275 and then OILY is coded as 4136. ಯಾವುದು ಕಾಮನ್ ಲೆಟರ್ ಇದರಲ್ಲಿ? O is ಕಾಮನ್ ಲೆಟರ್ ಇನ್ ಬೋತ್ ದಿ ಆಲ್ಫಾಬೆಟ್ಸ್. ನಂಬರ್ಸ್ ಅಲ್ಲಿ ಯಾವ್ದು ಕಾಮನ್ನು? 3 is ಕಾಮನ್. ಸೊ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ, 3. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋಣ. In a certain code language, file is coded as 9543, lift is coded as 4253. How is T coded in that language? Answer ಮಾಡಿ. ಇದಕ್ಕೆ ರೈಟ್ ಆನ್ಸರ್ 2 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್, 7th one. What is the answer for this? The right answer will be option C. ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ಕೊಡ್ತಾ ಇರೋ ಕ್ವೆಶನ್ಸ್ ಇದು. ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್, ಗೇರ್ ಇಸ್ ಕೋಡೆಡ್ ಆಸ್ 5273, ಮಾಸ್ಕ್ ಇಸ್ ಕೋಡೆಡ್ ಆಸ್ 4162. ಹೌ ಈಸ್ ದ ವಾಟ್ ಈಸ್ ದ ಕೋಡ್ ಫಾರ್ ಎ? ಕ್ವೆಶನ್ ನಂಬರ್ 8ಗೆ ವಾಟ್ ಈಸ್ ದ ರೈಟ್ ಆನ್ಸರ್? ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್, 2. ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್, ಯೂಜ್ ಇಸ್ ಕೋಡೆಡ್ ಆಸ್ 6437 and GUT is coded as 7693. How is T coded in that language? ಏನು ಆನ್ಸರ್ ಇದಕ್ಕೆ? Option D will be the right answer. 10th one. In a certain code language, join is coded as 7245. IDEA is coded as 1436. What is the code for I? ಏನು ಐಗೆ ಕೋಡ್ ಇದರಲ್ಲಿ? ಕ್ವೆಶನ್ ನಂಬರ್ 10ಗೆ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್. In a certain code language, paid is coded as 7642, INKS is coded as 1537. What is the code for I? 11th question. Option B will be the right answer. ನೀವು ಇದನ್ನೆಲ್ಲ ಸಾಲ್ವ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. 12th question. In a certain code language, pest is coded as 7642 and turn is coded as 1536. What is the code for T in that language? What is the answer for this 12th one? Option B will be the right answer.
ಆಪ್ಷನ್ ಬಿ ಕರೆಕ್ಟ್ ಇರುತ್ತೆ. 13th question, in a certain code language, pray is coded as 4592, reap is coded as 9456. How is A coded in that language? What is the answer for this? 13th one ge option C will be the right answer. In a certain code language, RAKAE is coded as 8476, read is coded as 1647. What is the code for D? ನೋಡಿ ಎಷ್ಟು ಕ್ವೆಶನ್ಸ್ ರಿಪೀಟ್ ಆಗಿದೆ ಇದೇ ಥೀಮಲ್ಲಿ. ಓಕೆ, ಸೊ ದೇರ್ ವಿಲ್ 9 ಶಿಫ್ಟ್ಸ್ ಇತ್ತು IBACIO 2025 9 ಶಿಫ್ಟಲ್ಲಿ ಅರೌಂಡ್ 17 ಕ್ವೆಶನ್ ಇದ್ರ ಮೇಲೆ ಕೊಟ್ಟಿದ್ದಾರೆ. ವೆರಿ ಈಸಿಲಿ ಸ್ಕೋರಬಲ್ ಸೆಗ್ಮೆಂಟ್ ಇದು ರೀಸನಿಂಗ್. ಓಕೆ, ಸೊ IBACIಯಲ್ಲೂ ಸಹ ರೀಸನಿಂಗ್ ಈಸಿ ಇರುತ್ತೆ, ಅದಕ್ಕಾಗಿ ಪ್ರಾಕ್ಟೀಸ್ ಮಾಡೋದು ಬಹಳ ಮುಖ್ಯ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ ಇದರಲ್ಲಿ ರೈಟ್ ಆನ್ಸರ್ ಮಾತ್ರ ಕೊಡೋದಲ್ಲ, ಬೇಗ ಕೊಡಬೇಕು. ರೀಸನಿಂಗ್ನ 10 to 12 ಮಿನಿಟ್ಸಲ್ಲಿ ಫಿನಿಶ್ ಮಾಡಬೇಕು. ಸೊ ಅದು ಹೇಗೆ ಸಾಧ್ಯ ಅದು ಅಂತ ಅಂದರೆ ವೆನ್ ಯು ಪ್ರಾಕ್ಟೀಸ್. ಓಕೆ, ಸೊ ಇದಕ್ಕೆ ರೈಟ್ ಆನ್ಸರ್ ಏನು? 14th ಕ್ವೆಶನ್ಗೆ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್. 15th question, in a certain code language, road is coded as 7245, deuce is coded as 1536. How is D coded? D ಗೆ ಯಾವ ಒಂದು ನಂಬರ್ ಬರುತ್ತೆ ಅಂತ ಕೇಳಿದ್ದಾರೆ. 15th one ಆನ್ಸರ್ ಮಾಡಿ. The answer is option A. 16th question, in a certain code language, them is coded as 3275 and years is coded as 4136. What is the code for E in that language? ಏನು ರೈಟ್ ಆನ್ಸರ್ ಇದಕ್ಕೆ? 16th one. The right answer will be option B. Okay, 17th question, last question in this segment. In a certain code language, where is coded as 5273 and ring is coded as 4162. What is the code of R in the given code language? R ನ ಕೋಡ್ ಏನು ಅಂತ ಕೇಳಿದ್ದಾರೆ. ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ. ಓಕೆ, ಒಂದೇ ವರ್ಡ್ ಒಂದೇ ಲೆಟರ್ ಕಾಮನ್ ಇದೆ, 6 ಮತ್ತು 6. ಯಾವುದು ನಂಬರ್ಸಲ್ಲಿ ಯಾವ್ದು ಕಾಮನ್ ಇದೆ? 5273, 4162, 2. That's why 2 will be the right answer. ಓಕೆ, ವೆರಿ ಈಸಿಲಿ ಸಾಲ್ವಬಲ್. ಆರಾಮಾಗಿ 1 ಮಾರ್ಕ್ಸ್ನ ನಾವು ಪಡ್ಕೋಬೋದು. See, there were 17 question in this segment. IBACIO ಅಲ್ಲಿ 9 ಕ್ವೆಶನ್, 9 ಸೆಗ್ಮೆಂಟಲ್ಲಿ, 9 ಸೆಕ್ಷನಲ್ಲಿ ಅಥವಾ 9 ಶಿಫ್ಟ್ಸಲ್ಲಿ 17 ಕ್ವೆಶನ್ ಕೇಳಿದ್ದಾರೆ. ಅಪ್ರಾಕ್ಸಿಮೇಟ್ಲಿ 2 ಕ್ವೆಶನ್ಸ್ ಪರ್ ಶಿಫ್ಟ್, ಅಂದರೆ 2 ಮಾರ್ಕ್ಸ್ ಈಸಿಯಾಗಿ ಪಡ್ಕೋಬೋದು. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೆಕ್ಸ್ಟ್ ಸೆಗ್ಮೆಂಟ್ಗೆ ಲೆಟರ್ ಕ್ಲಸ್ಟರ್ ಕೋಡಿಂಗ್. ಅಗೇನ್ ಅ ವೆರಿ ಇಂಪಾರ್ಟೆಂಟ್ ಥೀಮ್. ಲೆಟರ್ ಕ್ಲಸ್ಟರ್ ಕೋಡಿಂಗ್ ಮಿನಿಮಮ್ 1 ಕ್ವೆಶನ್ ಬರುತ್ತೆ IBACIO. IBSCIಯಲ್ಲೂ 1 ಕ್ವೆಶನ್ ಮಿನಿಮಮ್ ಬರುತ್ತೆ, ಯಾವುದೇ ಶಿಫ್ಟಲ್ಲಾದರೂ. ಓಕೆ, ಇದನ್ನು ಯಾವ ಥರ ಸಾಲ್ವ್ ಮಾಡ್ತೀವಿ? ಮೊದಲನೇದಾಗಿ ಇದರಲ್ಲಿ ಅಟ್ಲೀಸ್ಟ್ ವಿ ಶುಡ್ ಡೂ ತ್ರೀ ಪೇರ್ಸ್ನ ನಾವು ಮಾಡಲೇಬೇಕಾಗುತ್ತೆ ರೈಟ್ ಆನ್ಸರ್ನ ಪಡ್ಕೊಳ್ಳೋದಕ್ಕೆ. ಓಕೆ, ಸೊ ZD ಅಂತ ನಾವು ಬರ್ಕೋತೀವಿ ಆ್ಯಂಡ್ P ಮತ್ತು S ಅಂತ ಬರ್ಕೋತೀವಿ. ಓಕೆ, ಝೆಡ್ನ ಲೆಟರ್ ವ್ಯಾಲ್ಯೂ ಅಥವಾ ನಂಬರ್ ವ್ಯಾಲ್ಯೂ, ಆಲ್ಫಾ ನ್ಯೂಮರಿಕ್ ವ್ಯಾಲ್ಯೂ ಅಂತ ನಾವೇನು ಕರಿತೀವಿ, ಅದು 26 ಇರುತ್ತೆ. ಓಕೆ, ಸೊ 26th ಲೆಟರ್ ಈಸ್ ಝೆಡ್ ಅಂತ, ಆ್ಯಂಡ್ D ಈಸ್ 4th ಲೆಟರ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್. ಪಿನ ಎಷ್ಟು, ಯಾವ ಥರ ಇದನ್ನು ನಾವು ಕಲ್ತ್ಕೋಬೇಕು ಅಂತ ಅಂದರೆ, ಅಕಸ್ಮಾತ್ ಏನಾದರೂ ನಿಮಗೆ ಬಯಾಟ್ ಮಾಡೋಕ್ಕಾಗಿಲ್ಲ ಅಂತ ಅಂದರೆ, ಮೇಕ್ ಅ ಶಾರ್ಟ್ ಟೇಬಲ್ ಲೈಕ್ ದಿಸ್. ವೆನ್ಎವರ್ ಯಾವಾಗ ನಿಮಗೆ ರಫ್ ಶೀಟ್ನ ಕೊಡ್ತಾರೆ, ರಫ್ ಶೀಟ್ ಕೊಟ್ಟಿದ ತಕ್ಷಣ ಈ ಒಂದು ಟೇಬಲ್ನ ಬರ್ಕೊಳ್ಳಿ. ಯಾವ ಟೇಬಲ್? A, ಓಕೆ, ಈ ಒಂದು ಟೇಬಲ್ನ ನೀವು ರಫ್ ಶೀಟಲ್ಲಿ ಬರ್ಕೊಳ್ಳಿ ಕೊಟ್ಟಿದ ತಕ್ಷಣ, ಸೊ ದಟ್ ಯು ಡೋಂಟ್ ವೇಸ್ಟ್ ಟೈಮ್. ನಿಮಗೆ ಕೊಟ್ಟಿರುವಂಥ 1 ಅವರ್ನ ಇದರಲ್ಲಿ ವೇಸ್ಟ್ ಮಾಡಬಾರ್ದು. ಸೊ ರಫ್ ಶೀಟ್ ಕೊಟ್ಟಿದ ತಕ್ಷಣ ಈ ಒಂದು ಟೇಬಲ್ನ ಬರ್ಕೊಬಿಡಿ. ಇದರ ಅರ್ಥ
ನಾಟ್ ಓನ್ಲಿ ಆಲ್ಫಾ ನ್ಯೂಮರಿಕ್ ವ್ಯಾಲ್ಯೂ, ಏನು ಆಪೋಸಿಟ್ ಲೆಟರ್ ಝೆಡ್ ಇರುತ್ತೆ, ಝೆಡ್ನ ಆಪೋಸಿಟ್ ಲೆಟರ್ ಎ ಇರುತ್ತೆ, ಬಿನ ಆಪೋಸಿಟ್ ಲೆಟರ್ ವೈ ಇರುತ್ತೆ, ವೈನ ಆಪೋಸಿಟ್ ಲೆಟರ್ ಬಿ ಇರುತ್ತೆ. ಯಾವ ಥರ ಕೇಳ್ತಾರೆ ಕ್ವೆಶನ್ ಅಂದರೆ, ಅಕಸ್ಮಾತ್ ಆಲ್ಫಾಬೆಟ್ಸ್ನ ಉಲ್ಟಾ ಬರೆದ್ರೆ ಝೆಡ್ನ ಪ್ಲೇಸ್ ಯಾವುದು 1 ಆಗಿರುತ್ತೆ, ವೈನ ಪ್ಲೇಸ್ 2 ಆಗಿರುತ್ತೆ, ಡಬ್ಲ್ಯೂ ಪ್ಲೇಸ್ 4 ಆಗಿರುತ್ತೆ, ಆರ್ನ ಪ್ಲೇಸ್ 9 ಆಗಿರುತ್ತೆ. ಸೊ ಇದರಲ್ಲಿ 4 to 5 ಏನು ಯೂಸಸ್ ಇದೆ ಈ ಒಂದು ಟೇಬಲಲ್ಲಿ. ಒಂದು ಆಪೋಸಿಟ್ ಲೆಟರ್ಸ್ನ ಕಂಡುಹಿಡಿಯೋಕ್ಕೆ, ಜಿನ ಆಪೋಸಿಟ್ ಲೆಟರ್ ಯಾವುದು ಟಿ, ಡಿನ ಆಪೋಸಿಟ್ ಲೆಟರ್ ಯಾವುದು ಡಬ್ಲ್ಯೂ, ಜೆನ ಆಪೋಸಿಟ್ ಲೆಟರ್ ಯಾವುದು ಕ್ಯೂ. ಓಕೆ, ಅದೊಂದು. ಇನ್ನೊಂದು ಏನಂದ್ರೆ, ಅಕಸ್ಮಾತ್ ಆಲ್ಫಾಬೆಟ್ಸ್ನ ಝೆಡ್ ಇಂದ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಝೆಡ್ನ ವ್ಯಾಲ್ಯೂ 1 ಆಗುತ್ತೆ, ವೈನ ವ್ಯಾಲ್ಯೂ 2 ಆಗುತ್ತೆ, ಟಿನ ವ್ಯಾಲ್ಯೂ 7 ಆಗುತ್ತೆ, ಪಿನ ವ್ಯಾಲ್ಯೂ 11 ಆಗುತ್ತೆ, ಆ್ಯಂಡ್ ಎಫ್ನ ವ್ಯಾಲ್ಯೂ 21 ಇರುತ್ತೆ, ಡಿನ ವ್ಯಾಲ್ಯೂ 23 ಇರುತ್ತೆ. ಓಕೆ, ಝೆಡ್ ಇಂದ ಸ್ಟಾರ್ಟ್ ಮಾಡಿದ್ರೆ ನಾವು ಆಲ್ಫಾಬೆಟ್ಸ್ನ. ಇವಾಗ ಪಿನ ಆಲ್ಫಾ ನ್ಯೂಮರಿಕ್ ವ್ಯಾಲ್ಯೂ ಎಷ್ಟು 16, ಆ್ಯಂಡ್ ಎಸ್ನ ಆಲ್ಫಾ ನ್ಯೂಮರಿಕ್ ವ್ಯಾಲ್ಯೂ ವಿಲ್ ಬಿ 19. ಓಕೆ, ಇದರಲ್ಲಿ ನೋಡಿದ್ರೆ ನಿಮಗೆ +10 + 15, 4 + 15 is equal to 19, 26 - 10, sorry, 26 - 10 will be 16. ಓಕೆ, ನೆಕ್ಸ್ಟ್ ಒನ್ ನೋಡಿ, AEQT. ಎನ ಆಲ್ಫಾ ನ್ಯೂಮರಿಕ್ ವ್ಯಾಲ್ಯೂ ಎಷ್ಟು 1, ಇನ ವ್ಯಾಲ್ಯೂ 5, ಕ್ಯೂನ ವ್ಯಾಲ್ಯೂ ಎಷ್ಟು 17, ಟಿನ ವ್ಯಾಲ್ಯೂ 20. ಓಕೆ, ಟಿನ ವ್ಯಾಲ್ಯೂ 20, ಎಸ್ನ ವ್ಯಾಲ್ಯೂ 19, ಕ್ಯೂನ ವ್ಯಾಲ್ಯೂ 17. ಓಕೆ, ಇದರಲ್ಲಿ ನೋಡಿದ್ರೆ +16 ಇರುತ್ತೆ, ಆ್ಯಂಡ್ ಎಸ್ನ ವ್ಯಾಲ್ಯೂ ಇನ ವ್ಯಾಲ್ಯೂ 5 ಇರುತ್ತೆ, 20, ಸೊ +15. ಇದನ್ನು ನಾವು 26 + 16 ಮಾಡಿದ್ರೂ 16 ಬರುತ್ತೆ. ಓಕೆ, 26 ಆದಮೇಲೆ 0 ಅಂತ ಕನ್ಸಿಡರ್ ಮಾಡ್ತೀವಿ, ಯಾಕಂದರೆ ಎ ಬರುತ್ತೆ. ಸೊ 26 ಆದಮೇಲೆ ಯಾವುದೇ ಒಂದು ಲೆಟರ್ ಬರೋದನ್ನ 27 ಅಂತ ಇದ್ದರೆ ಅದು ವಿಲ್ ಬಿ ಎ. ಓಕೆ, ಸೊ 26 + 16 ವಿಲ್ ಆಲ್ಸೋ ಬಿ 16. ಸೊ ಎರಡರಲ್ಲಿ ನಮಗೆ ಇದೇ ವ್ಯಾಲ್ಯೂ ಬರ್ತಿದೆ, +16 + 15. ಓಕೆ, ಥರ್ಡ್ ಒನ್ನ ನೋಡೋಣ, DHTO. ಡಿನ ವ್ಯಾಲ್ಯೂ 4, ಎಚ್ನ ವ್ಯಾಲ್ಯೂ 8, ಟಿನ ವ್ಯಾಲ್ಯೂ 20, ಓನ ವ್ಯಾಲ್ಯೂ 15. ಓಕೆ, ಇದನ್ನು ನೀವು ಬಯಾಟ್ ಮಾಡಬೇಕು. ಇದರಲ್ಲಿ +16 ಬಂತು, ಬಟ್ ಇದರಲ್ಲಿ +7 ಬಂತು. ಓಕೆ, ಇದು ಬಟ್ +15 ಬರಬೇಕಿತ್ತು, +7 ಬಂತು. ಸೊ ದಟ್ಸ್ ವೈ ದಿಸ್ ವಿಲ್ ಬಿ ದ ಆಡ್ ಒನ್ ಔಟ್. DHTO ಇದರಲ್ಲಿ ಕೇಳಿರೋದು ಅದೇ, ದಿ ಆಡ್ ಒನ್ ಔಟ್ does not belong to that group. Which option does not belong to the group ಅಂತ ಕೇಳಿರುವಂಥ ಕ್ವೆಶನ್ಗೆ ಆಪ್ಷನ್ ಸಿ ವಿಲ್ ಬಿ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಬೇಸ್ಡ್ ಆನ್ ದಿ ಇಂಗ್ಲಿಷ್ ಆಲ್ಫಾಬೆಟಿಕಲ್ ಆರ್ಡರ್, 3 of the following 4 letter cluster pairs are alike in a certain way and thus form a group. ಯಾವುದು ಆಡ್ ಒನ್ ಔಟ್ ಅಂತ ಕೇಳಿರುವಂಥ ಕ್ವೆಶನ್ ಇದು. ಓಕೆ, YPFB, LCSI, OFVL, JAQG. ಸಾಲ್ವ್ ಮಾಡಿ, ಆನ್ಸರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಓಕೆ, ಇನ್ ದ ಮೀನ್ ಟೈಮ್ ಐ ವಿಲ್ ಆಲ್ಸೋ ಸಾಲ್ವ್. YPFB, ವೈನ ಆಲ್ಫಾ ನ್ಯೂಮರಿಕ್ ವ್ಯಾಲ್ಯೂ 25, ಪಿನ ಆಲ್ಫಾ ನ್ಯೂಮರಿಕ್ ವ್ಯಾಲ್ಯೂ ಎಷ್ಟು ವಿಲ್ ಬಿ 16, ಎಫ್ನ ವ್ಯಾಲ್ಯೂ 6, ಬಿನ ವ್ಯಾಲ್ಯೂ 2. ಓಕೆ, 25 ಇಂದ +6 ಬರಬೇಕಂದ್ರೆ 25 + 7 and -14 +7 -14. This is the keyword. And LCSI ಗೆ ಚೆಕ್ ಮಾಡೋಣ. LCSI ಗೆ ಚೆಕ್ ಮಾಡೋದಾದ್ರೆ L is 12, C is 3, S is 19, I is 9 again. 12ಗೆ ಮತ್ತು 19ಗೆ ಎಷ್ಟು ವ್ಯತ್ಯಾಸ ಇದೆ? 7, 3ಗೆ ಮತ್ತು 6ಗೆ +6. ಓಕೆ, ಫಸ್ಟ್ ಒನಲ್ಲಿ +7 -14 ಬಂತು, ಸೆಕೆಂಡ್ ಒನಲ್ಲಿ +7 +6 ಬಂತು. ಸೊ ಇದೆರಡರಲ್ಲೇ ಯಾವುದಾದ್ರೂ ಒಂದು ಆನ್ಸರ್ ಆಗಿರಬೇಕು. ಯಾವ್ದು ಆನ್ಸರ್ ಅಂತ ಅಂದಕ್ಕೆ ಆಪ್ಷನ್ ಸಿ ನ ಚೆಕ್ ಮಾಡಬೇಕಾಗುತ್ತೆ. OFVL. ಓಕೆ, OFVL, ಓನ ವ್ಯಾಲ್ಯೂ 15, ಎಫ್ದು 6, V is 22, L is 12. So 15 + 7 is 22 and 6 + 6 is 12.
ಸೊ ಆಪ್ಷನ್ ಬಿ ಕರೆಕ್ಟ್ ಆಗಿದೆ, +6 +6 +7 +7, ಬಟ್ ಆಪ್ಷನ್ ಎ +7 -14 ಇರೋದ್ರಿಂದ ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್. ಓಕೆ, ಸೊ ಈ ತರ ಸಾಲ್ವ್ ಮಾಡ್ತೀವಿ ಈ ಒಂದು ಟೈಪ್ ಆಫ್ ಪ್ರಾಬ್ಲಮ್ಸ್ನ. ಸೊ ಮಿನಿಮಮ್ 3 ಆಪ್ಷನ್ಸ್ನ ನೀವು ಚೆಕ್ ಮಾಡಲೇಬೇಕು, ಆಡ್ ಒನ್ ಔಟ್ ಯಾವುದು ಅನ್ನೋದಕ್ಕೆ. ಅಕಸ್ಮಾತ್ ಏನಾದರೂ ಟಫ್ ಮಾಡಬೇಕು ಅಂತ ಇದ್ದಾಗ 4ನೇ ಆಪ್ಷನ್ನು ಚೆಕ್ ಮಾಡುವಂತಹ ಪರಿಸ್ಥಿತಿ ಬರುತ್ತೆ. ಬಟ್ ಇಫ್ ಯು ನೋ ದಿ ಆಲ್ಫಾ ನ್ಯೂಮರಿಕ್ ವ್ಯಾಲ್ಯೂ ಆಫ್ ಈಚ್ ಲೆಟರ್, ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಟು ಸಾಲ್ವ್ ದಿಸ್ ಆ್ಯಂಡ್ ವೆರಿ ಫಾಸ್ಟಾಗಿ ಸಹ ನಾವು ಇದನ್ನು ಸಾಲ್ವ್ ಮಾಡ್ಬೋದು. bx, b ನ ವ್ಯಾಲ್ಯೂ 2, x ನ ವ್ಯಾಲ್ಯೂ 24, cs, c ನ ವ್ಯಾಲ್ಯೂ 3, s ನ ವ್ಯಾಲ್ಯೂ 19, 24 - 5 is 19, and 2 + 1, c ನ ವ್ಯಾಲ್ಯೂ 3 ಇರುತ್ತೆ +1, ಆ್ಯಂಡ್ ಆಪ್ಷನ್ 2 ನೋಡೋದಾದ್ರೆ xt yo ಕೊಟ್ಟಿದ್ದಾರೆ. xದು 24, tದು 20, yದು 25, oದು 15, +5 +1. ಓಕೆ, ಆಪ್ಷನ್ ಸಿ +1 ಇದು -5. ಓಕೆ, -5. ಆಪ್ಷನ್ ಸಿ ನೋಡೋಣ, UOVL. ಯುನ ಒಂದು ಆಲ್ಫಾ ನ್ಯೂಮರಿಕ್ ವ್ಯಾಲ್ಯೂ ಇಸ್ 21, ಓದು 15, ವಿದು 22, ಎಲ್ದು 12, 15 -3 ಆಯ್ತು ಇದು, ಬಟ್ ನಮಗೆ ಬೇಕಿರೋದು -5. ಸೊ ಆಪ್ಷನ್ ಸಿ ವಿಲ್ ಬಿ ದ ರೈಟ್ ಆನ್ಸರ್. ಇನ್ನೊಂದನ್ನ ಚೆಕ್ ಮಾಡುವಂಥ ಅವಶ್ಯಕತೆನೇ ಇರಲ್ಲ, ಯಾಕಂದರೆ ಆಲ್ರೆಡಿ -3 ಬಂತು, ನಮಗೆ ಆಡ್ ಒನ್ ಔಟ್ ಸಿಕ್ತು. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಬೇಸ್ಡ್ ಆನ್ ದಿ ಇಂಗ್ಲಿಷ್ ಆಲ್ಫಾಬೆಟಿಕಲ್ ಆರ್ಡರ್ 3 ಆಫ್ ದಿ ಫಾಲೋಯಿಂಗ್ 4 ಕ್ಲಸ್ಟರ್ ಪೇರ್ಸ್ ಆರ್ ಅಲೈಕ್. ಸೇಮ್ ಕ್ವೆಶನ್ ಇರುತ್ತೆ, ಸಾಲ್ವ್ ಮಾಡಿ. GCLI ಅಂತ ಕೊಟ್ಟಿದ್ದಾರೆ, ಒಂದು GCLI, G7, C3, L is 12, I is 9. ಇದು +6 ಆದರೆ ಇದು -5 +5, ಸಾರಿ 7 + 5 is 12. IE ಮತ್ತೆ NL ಕೊಟ್ಟಿದ್ದಾರೆ. I 9 ಆದರೆ E 5 ಇರುತ್ತೆ, N 14 ಇರುತ್ತೆ, L 12 ಇರುತ್ತೆ. 5 + 7 will be 12. 9 + 5 +5 +7 ಬಂತು, +5 +6 ಇದೆ ಇದು. ಓಕೆ, ಸೊ ಇದೆರಡರಲ್ಲೇ ಒಂದು ಆನ್ಸರ್ ಇರಬೇಕು, ಆಪ್ಷನ್ ಎ ಅಥವಾ ಆಪ್ಷನ್ ಬಿನೇ ಆನ್ಸರ್ ಇರಬೇಕು. ಆಪ್ಷನ್ ಸಿ ಚೆಕ್ ಮಾಡೋಣ ಏನು ಆನ್ಸರ್ ಅಂತ. ಆಪ್ಷನ್ ಸಿ ಚೆಕ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ. NJSP ಅಂತ ಕೊಟ್ಟಿದ್ದಾರೆ. N ಅಗೇನ್ 14, J is 10, S is 19, P is 16. ಸೊ ನಮಗೆ ಇಲ್ಲಿ +6 ಬಂತು, +6, ಬಟ್ ಇಲ್ಲಿ +7 ಇದೆ. IENL ವಿಲ್ ಬಿ ದ ಆಡ್ ಒನ್ ಔಟ್. ಓಕೆ, +7 ಇದೆ ಇಲ್ಲಿ, ನಮ್ಗೆ ಬೇಕಾಗಿರೋದು +6, ಇಲ್ಲಿ +7 ಇರೋದ್ರಿಂದ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್. ಅದೇ ಈ ಗುಂಪಿಗೆ ಸೇರದ ಆಪ್ಷನ್. ಓಕೆ, ಈಸಿ. ಸೇಮ್ ಕ್ವೆಶನ್, IFDA LIGE. ಐ ಡೋಂಟ್ ಥಿಂಕ್ ಇನ್ನು ರಿಪೀಟ್ ಮಾಡಬೇಕು ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕೆ, ಬಟ್ ಸ್ಟಿಲ್ ಐ ವಿಲ್ ಡೂ ಇಟ್. ಒಂದು ಕ್ವೆಶನ್ನು, IFDA I 9 ಆದರೆ F 6 ಇರುತ್ತೆ, D is 4, A is 1, 6 - 5, 9 - 5, 4. ಆ್ಯಂಡ್ LIGE ನೋಡೋಣ. LIGE 12, 9, E ನ ವ್ಯಾಲ್ಯೂ 5, G ನ ವ್ಯಾಲ್ಯೂ 7, -5 -4 ಇರುತ್ತೆ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದು ಆನ್ಸರ್ ಇರುತ್ತೆ. ಇಲ್ಲಿ -4 ಸಿಕ್ತು, ಇಲ್ಲಿ -5 ಸಿಕ್ತು, ಈ ಎರಡರಲ್ಲಿ ಯಾವುದಾದ್ರೂ ಒಂದು ಆನ್ಸರು. URPM ಯು ನ ವ್ಯಾಲ್ಯೂ 21, R ನ ವ್ಯಾಲ್ಯೂ 18, M ನ ವ್ಯಾಲ್ಯೂ 13. ಸೊ -5 ಆನ್ಸರ್ ಸಿಕ್ತು. -5 -5 ಇರಬೇಕು, ಬಟ್ ಇಲ್ಲಿ -4 ಇದೆ. LIG ಇದು. ಸೊ ದಟ್ ಈಸ್ ಆಡ್ ಒನ್ ಔಟ್. ಓಕೆ, ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಯಾವ ಥರ ಇದನ್ನು ಸಾಲ್ವ್ ಮಾಡಬೇಕಂತ. ಸೊ ನೆಕ್ಸ್ಟ್ ಕ್ವೆಶನ್ನ ನಿಮಗೆ ಪ್ರಾಕ್ಟೀಸ್ಗೆ ಇಟ್ಟಿರೋದು, ಸಾಲ್ವ್ ಮಾಡಿ. 6th one, ವಾಟ್ ಈಸ್ ದ ಆನ್ಸರ್ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, 6th question, the answer will be D. ಓಕೆ, ಸೊ ನೆಕ್ಸ್ಟ್ ಥೀಮ್ ಅಂತ ಅಂದರೆ ಸೀರೀಸ್. ಓಕೆ, ಇನ್ನೊಂದು ಇಂಗ್ಲೀಷ್ ಆಲ್ಫಾಬೆಟಿಕಲ್ ಆರ್ಡರಲ್ಲೇ ಕೇಳಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಇದು ಹಳೆಯ ಥೀಮ್ನ ಕ್ವೆಶನ್. ಓಕೆ, ನೆಕ್ಸ್ಟ್ ಕ್ವೆಶನ್ ಇಂದ ಸೀರೀಸ್ ಸ್ಟಾರ್ಟ್ ಆಗುತ್ತೆ. ವಾಟ್ ಶುಡ್ ಕಮ್ ಇನ್ ಪ್ಲೇಸ್ ಆಫ್ ಕ್ವೆಶನ್ ಮಾರ್ಕ್? ಸೊ ಇದನ್ನ ಸೀರೀಸ್. IBACIO ಅಲ್ಲಿ ಇರುವಂತಹ 9 ಶಿಫ್ಟ್ನ ನೋಡಿದಾಗ ನಂಬರ್ ಸೀರೀಸ್ ಅಲ್ಲಿ ಎಲ್ಲ ಸೀರೀಸು ಅಡಿಷನ್ ಸೀರೀಸ್ ಅಥವಾ ಸಬ್ಟ್ರಾಕ್ಷನ್ ಸೀರೀಸ್ ಆಗಿತ್ತು. ಓಕೆ, ಅಡಿಷನ್ ಸೀರೀಸ್ ಅಥವಾ ಸಬ್ಟ್ರಾಕ್ಷನ್ ಸೀರೀಸ್ ಆಗಿತ್ತು ಎಲ್ಲ ಸೀರೀಸ್. ಯಾವುದೇ ಒಂದು ಮಲ್ಟಿಪ್ಲಿಕೇಶನ್ ಸೀರೀಸ್ ಆಗಲಿ, ಆಡ್ ನಂಬರ್ ಸೀರೀಸ್ ಆಗಲಿ, ಪ್ರೈಮ್ ನಂಬರ್ ಸೀರೀಸ್ ಆಗಲಿ, ಸ್ಕ್ವೇರ್ ಬೇಸ್ಡ್ ಆನ್ ಸ್ಕ್ವೇರ್ ಸೀರೀಸ್ ಆಗಲಿ, ಬೇಸ್ಡ್ ಆನ್ ಕ್ಯೂಬ್ ಸೀರೀಸ್ ಆಗಲಿ, ಯಾವುದೂ ಇರಲಿಲ್ಲ. ಸೊ ದೇ ವರ್ ವೆರಿ ಸಿಂಪಲ್ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಸೀರೀಸ್ ಅಂತ ಕರಿತೀವಿ. ಅಡಿಷನ್ ಸಬ್ಟ್ರಾಕ್ಷನ್ ಸೀರೀಸ್ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಯಾವ ಥರ ಐಡೆಂಟಿಫೈ ಮಾಡಬೇಕು ಅಂತಂದರೆ, ಈಗ ಕೊಟ್ಟಿರುವಂಥ ನಂಬರ್ಸ್ನ ಅಬ್ಸರ್ವ್ ಮಾಡಿ. ಫಸ್ಟ್ ನಂಬರ್ ಸೆಕೆಂಡ್ ನಂಬರ್ಗೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ, ಆಲ್ಮೋಸ್ಟ್ ಸಿಮಿಲರ್ ಡಿಫ್ರೆನ್ಸ್ ಏನಾದರೂ ಇತ್ತು ಅಂದರೆ ಇಟ್ ವಿಲ್ ಬಿ ಸಬ್ಟ್ರಾಕ್ಷನ್ ಸೀರೀಸ್. ಕಮ್ಮಿ ಆಗ್ತಾ ಇದೆ ಆ್ಯಂಡ್ ಡಿಫ್ರೆನ್ಸ್ ಏನು ಅಷ್ಟು ಜಾಸ್ತಿ ಡಿಫ್ರೆನ್ಸ್ ಏನಾಗ್ತಿಲ್ಲ ಅಂದಾಗ ಅದು ಸಬ್ಟ್ರಾಕ್ಷನ್ ಸೀರೀಸ್ ಆಗುತ್ತೆ. ಅದೇ ಫಾರ್ ಎಕ್ಸಾಂಪಲ್, ಈಗ ಒಂದು ಆಪ್ಷನಲ್ಲಿ 146 ಇದ್ದು, ಇನ್ನೊಂದು ಆಪ್ಷನಲ್ಲಿ 140 ಇದ್ದು, ಇನ್ನೊಂದು ಆಪ್ಷನಲ್ಲಿ 100 ಇದ್ದು, ಇನ್ನೊಂದು ಆಪ್ಷನಲ್ಲಿ 50 ಇದ್ದು, ಇನ್ನೊಂದು ಆಪ್ಷನಲ್ಲಿ 25, ಈ ಥರ ಡ್ರಾಸ್ಟಿಕ್ ಆಗಿ ರೆಡ್ಯೂಸ್ ಆಗ್ತಾ ಇದ್ರೆ ಇದನ್ನ ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ಸೀರೀಸ್ ಅಂತೀವಿ. ಬಟ್ IBACIO ಅಲ್ಲಿ ಈ ಥರ ಒಂದು ಕ್ವೆಶನ್ಸ್ನ ಕೊಟ್ಟಿರಲಿಲ್ಲ. ನಮಗೆ ಸಿಂಪಲ್ ಕ್ವೆಶನ್ಸ್ ಕೊಟ್ಟಿದ್ರು. ನಂಬರ್ ಸೀರೀಸ್ ಯಾವ ಒಂದು ನಂಬರ್ ಸೀರೀಸ್ ಬೇಸ್ ಮೇಲೆ ಕೊಟ್ಟಿದ್ರು ಅಂದರೆ ಅಡಿಷನ್ ಸೀರೀಸ್ ಅಥವಾ ಸಬ್ಟ್ರಾಕ್ಷನ್ ಸೀರೀಸ್ ಮೇಲೆ ಕೊಟ್ಟಿದ್ರು. ಸೊ ಮೋಸ್ಟ್ ಪ್ರಾಬಬ್ಲಿ IBSAಗೂ ಇದೇ ಥರ ಅಡಿಷನ್ ಸೀರೀಸ್ ಅಥವಾ ಸಬ್ಟ್ರಾಕ್ಷನ್ ಸೀರೀಸ್ನ ಕೊಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಒಂದು ಕ್ವೆಶನ್ನ ಆನ್ಸರ್ ಮಾಡಿ. 146, 125, 101, 74, 44 ಕ್ವೆಶನ್ ಮಾರ್ಕ್. ಇದಕ್ಕೆ ರೈಟ್ ಆನ್ಸರ್ ಏನು? ಅಗೇನ್ ಸೇಮ್ ಸಿಂಪಲ್ ಸಬ್ಟ್ರಾಕ್ಷನ್ ಸೀರೀಸ್. 125 ಮೈನಸ್ 146 ಎಷ್ಟು ಬರುತ್ತೆ? 146 ಮೈನಸ್ 125 21 ಬರುತ್ತೆ. ಸೊ ಮೈನಸ್ 21, 125ನ ಮತ್ತು 101ನ ಸಬ್ಟ್ರಾಕ್ಟ್ ಮಾಡಿದಾಗ ಮೈನಸ್ 24 ಬರುತ್ತೆ. ಮೈನಸ್ 24 ಆ್ಯಂಡ್ 101ನ 74ಇಂದ ಸಬ್ಟ್ರಾಕ್ಟ್ ಮಾಡಿದಾಗ ಎಷ್ಟು ಬರುತ್ತೆ? 27 ಬರುತ್ತೆ. 74ಇಂದ 44 ಮಾಡಿದಾಗ ವಿಲ್ ಬಿ ಮೈನಸ್ 30. ಸೊ 44ಇಂದ ಮೈನಸ್ 33ನ ಮಾಡಿದಾಗ ಒಂದು ಆನ್ಸರ್ ಬರುತ್ತೆ ನಮಗೆ. ಎಷ್ಟು ಆನ್ಸರ್ ಬರುತ್ತೆ? ದಿ ಆನ್ಸರ್ ವಿಲ್ ಬಿ 11. ಓಕೆ, ಈಸಿ. ನೆಕ್ಸ್ಟ್ ಕ್ವೆಶನ್, ವಾಟ್ ಶುಡ್ ಕಮ್ ಇನ್ ಪ್ಲೇಸ್ ಆಫ್ ದಿ ಕ್ವೆಶನ್ ಮಾರ್ಕ್ ಇನ್ ದ ಗಿವನ್ ಸೀರೀಸ್? 150, 139, 128, 117, 106. ಅಗೇನ್ ಅ ಸಬ್ಟ್ರಾಕ್ಷನ್ ಸೀರೀಸ್. ಯಾಕಂದರೆ 150ಇಂದ 139 ಜಾಸ್ತಿ ಏನು ಡಿಫ್ರೆನ್ಸ್ ಆಗ್ತಿಲ್ಲ ಆ್ಯಂಡ್ ಆ ಒಂದು ಡಿಫ್ರೆನ್ಸ್ ಈ ಒಂದು ಡಿಫ್ರೆನ್ಸ್ಗಿಂತ ಜಾಸ್ತಿ ಏನು ಡಿಫರ್ ಆಗ್ತಿಲ್ಲ. ಆದ್ದರಿಂದ ಇದು ಸಬ್ಟ್ರಾಕ್ಷನ್ ಸೀರೀಸ್. 150 ಮೈನಸ್ 139 ಎಷ್ಟಾಗುತ್ತೆ? 11 ಆಗುತ್ತೆ. ಮೈನಸ್ 11. 139ಇಂದ 128 ಅಗೇನ್ ಮೈನಸ್ 11. 128ಇಂದ 117 ಅಗೇನ್ ಮೈನಸ್ 11. 117ಇಂದ 106 ಅಗೇನ್ ಮೈನಸ್ 11. 106ಇಂದ ಮೈನಸ್ 11 ಮಾಡಿದ್ರೆ 116 ಮೈನಸ್ 11 ಮಾಡಿದ್ರೆ ಎಷ್ಟಾಗುತ್ತೆ ಆನ್ಸರ್? ಆನ್ಸರ್ ವಿಲ್ ಬಿ ಆಪ್ಷನ್ ಎ 95. ಓಕೆ, ವೆರಿ ಈಸಿ. ಈ ಸರಿ ಸೀರೀಸ್ ಸಹ ತುಂಬ ಈಸಿ ಕೊಟ್ಟಿದ್ರು. 165, 148, 132, 117, 103. ನೆಕ್ಸ್ಟ್ ಏನು ಕೇಳಿರುವಂಥ ಕ್ವೆಶನ್. ಓಕೆ, ಸೊ 165ಇಂದ 148ನ ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 2, 15, 17. ಓಕೆ, ಮೈನಸ್ 17. 148ಇಂದ 132 ಮಾಡಿದ್ರೆ ಮೈನಸ್ 16, ಮೈನಸ್ 15, minus 14. So next one will be minus 13. 103 minus 13. H2 answer will be 90. Option A. Okay. So next question go now. What should come in place of the question mark in the given series? 275, 230. ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು 45 ಅಂತ. 40,
minus 45, minus 40, minus 35, minus 30, minus 25. Answer will be 100. ಈಸಿಯಾಗಿ ವಿತಿನ್ 3 to 5 seconds ಸಾಲ್ವ್ ಮಾಡಬಹುದಾದಂತಹ ಕ್ವೆಶನ್. ವಾಟ್ ಶುಡ್ ಕಮ್ ಇನ್ ಪ್ಲೇಸ್ ಆಫ್ ದಿ ಕ್ವೆಶನ್ ಮಾರ್ಕ್ ಇನ್ ದ ಗಿವನ್ ಸೀರೀಸ್? ನಿಮ್ಮ ಒಂದು ಪ್ರಾಕ್ಟೀಸ್ಗೆ ಕೊಟ್ಟಿರುವಂಥ ಕ್ವೆಶನ್. ವಾಟ್ ಶುಡ್ ಕಮ್ ಇನ್ ಪ್ಲೇಸ್ ಆಫ್ ದಿ ಕ್ವೆಶನ್? ಆನ್ಸರ್ ಮಾಡಿದ್ದಕ್ಕೆ okay. Sixth one, the answer will be option B, 191. okay, 191 ಆನ್ಸರ್ ಇರುತ್ತೆ ಇದಕ್ಕೆ. ಯಾವ ಥರ ಬಂತು? ಯು ಓನ್ಲಿ ಪ್ರಾಕ್ಟೀಸ್. Seventh question, what will be the right answer for this? 34, 46, 66, 94, 130. ಏನು ಆನ್ಸರ್ ಇದೆ ಸೆವೆಂತ್ ಒನ್ಗೆ? ಆಪ್ಷನ್ ಸಿ ವಿಲ್ ಬಿ ದ ರೈಟ್ ಆನ್ಸರ್. Eighth question, what should come in place of the question mark in the given series? 403, 374, 357, 328, 311, 282. ಕ್ವೆಶನ್ ಮಾರ್ಕ್. ಕ್ವೆಶನ್ ಮಾರ್ಕ್ ಇರುವಂಥ ಜಾಗದಲ್ಲಿ ಯಾವ ಒಂದು ನಂಬರ್ ಬರುತ್ತೆ ಅಂತ. 8th one ಆನ್ಸರ್ ವಿಲ್ ಬಿ ಆಪ್ಷನ್ ಸಿ, 265 ಬರುತ್ತೆ. 9th one, what should come in place of the question mark in the given series? 445, 418, 457, 430, 469. Question mark. The answer for 9th question will be option C. Okay. 10th question, what should come in place of the question mark? Again the same question. 53, 57, 65, 77, 93. Addition series ಇದೆ. +4 ಇದು +4. 57 ಇಂದ 65 ಆಗಬೇಕಂದ್ರೆ +8 ಮಾಡಬೇಕು. +9, +12, +16. ಓಕೆ. 77 ಇಂದ 93. Next one will be +20. 93 + 20, 113. Option C will be the right answer. 10th one ge option C will be the right answer. 11th question, 547, 466, 485, 385, 304, 223. What is the next number in the series? ಇದಕ್ಕೆ right answer for 11th question will be option D. Okay. Next question, 66, 70.2, 82.2, 86.4, 98.4, 102.6. What will be the right answer for this 12th question? 12th question ge right answer will be option B. Again an addition series. 13th question, what should come in place of the question mark in the given series? 53, 57, 66, 82, 107. Question mark. In right answer ಇದಕ್ಕೆ 13th question, the right answer will be option D, 143. 14th one, what should come in place of the question mark in the given series? 107, 114, 128, 156, 205 and question mark. What will be the right answer for 14th question? Option C will be the right answer. 15th question, what should come in place of the question mark in the given series? Same question. Option B ಇರುತ್ತೆ. 45, 60, 80, 105, 135. Next question, next will be 170. Next question, 16th one. Option A will be the right answer. 319, 334, 355, 389, 443, 524. Next question, next series ಅಲ್ಲಿ ಬರುವಂತ ನಂಬರ್ 639. Next question gonna, what should come in place of the question mark? 21, 43, 67, 95, 129, 171. Next ಬರುವಂತ ನಂಬರ್ ಯಾವುದು? 17th one ಗೆ option C will be the right answer. 18th one, 61, 72, 85, 100, 117. Next question ಯಾವುದು? Next ಬರುವಂತ ನಂಬರ್ ಯಾವುದು? Again the answer will be 136. C. Okay. So next theme ಹೋಗೋಣ. Mathematical operation. 3 is related to 125.
ಫಾಲೋಯಿಂಗ್ ಅ ಸರ್ಟನ್ ಲಾಜಿಕ್. ಓಕೆ, ಮ್ಯಾಥಮೆಟಿಕಲ್ ಆಪರೇಷನ್ಸ್ ಕೊಟ್ಟಿದ್ದಾರೆ. ಟೇಕ್ ದಿಸ್ ಆಸ್ ನಿಮ್ಮ ಒಂದು ಪ್ರಾಕ್ಟೀಸ್ಗೆ. 3 ಈಸ್ ರಿಲೇಟೆಡ್ ಟು 125. 3 125ಗೆ ರಿಲೇಟೆಡ್ ಆದರೆ 5 ವಿಲ್ ಬಿ ರಿಲೇಟೆಡ್ ಟು 729. ಓಕೆ, ಸೊ ಹೌ ಈಸ್ 1 ರಿಲೇಟೆಡ್? ಯಾವ ನಂಬರ್ಗೆ 1 ರಿಲೇಟೆಡ್ ಅಂತ ಕೊಟ್ಟಿದ್ದಾರೆ? ವಾಟ್ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್? ಲೆಟ್ ಅಸ್ ನೋ ಇನ್ ದಿ ಕಮೆಂಟ್ ಸೆಕ್ಷನ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. If A stands for division, B stands for multiplication, C stands for addition, D stands for subtraction, then what will come in place of question mark in the following? So ಯಾವುದು ಇಲ್ಲ, ಇದು ಸಿಂಪ್ಲಿಫಿಕೇಶನ್ ಪ್ರಾಬ್ಲಮ್. ಯಾವ ಥರ ಸಾಲ್ವ್ ಮಾಡಬೇಕು? ಅಗೇನ್ ಎ ಇರುವಂತಹ ಜಾಗದಲ್ಲಿ ನಾವು ಡಿವಿಷನ್ ಹಾಕೋತೀವಿ, ಸಿ ಇರುವಂತಹ ಜಾಗದಲ್ಲಿ ನಾವು ಯಾವುದನ್ನು ಹಾಕೋತೀವಿ? ಪ್ಲಸ್ ಹಾಕೋತೀವಿ. ಡಿ ಇರುವಂತಹ ಜಾಗದಲ್ಲಿ ನಾವು ಸಬ್ಟ್ರಾಕ್ಷನ್ ಹಾಕೋತೀವಿ. ಬಿ ಇರುವಂತಹ ಜಾಗದಲ್ಲಿ ಮಲ್ಟಿಪ್ಲಿಕೇಶನ್ ಹಾಕೋತೀವಿ. ಓಕೆ, ಇಟ್ಸ್ ಸಿಂಪ್ಲಿ 147 ಡಿವೈಡೆಡ್ ಬೈ 7. ಸಿ ಇರುವಂತಹ ಜಾಗದಲ್ಲಿ ಪ್ಲಸ್ ಹಾಕೋತೀವಿ, 104 ಇದೆ. ಡಿ ಇರುವಂತಹ ಜಾಗದಲ್ಲಿ ಸಬ್ಟ್ರಾಕ್ಷನ್ ಹಾಕೋತೀವಿ, 17 ಇದೆ. ಆ್ಯಂಡ್ ಬಿ ಇರುವಂತಹ ಜಾಗದಲ್ಲಿ ಮಲ್ಟಿಪ್ಲಿಕೇಶನ್ ಹಾಕೋತೀವಿ, 6 ಇದೆ. ಇದನ್ನ ಸಾಲ್ವ್ ಮಾಡಬೇಕು. ಯಾವ ಥರ ಸಾಲ್ವ್ ಮಾಡೋದು? We use something called as BODMAS rule, BODMAS rule ಅಂತ ನಾವು ಕರಿತೀವಿ. ಓಕೆ, ಫಸ್ಟು ಬ್ರ್ಯಾಕೆಟ್ಸ್ ಇದ್ರೆ ಬ್ರ್ಯಾಕೆಟ್ಸ್ ಅಲ್ಲಿ ಇರುವಂತಹ ನಂಬರ್ಸ್ನ ನಾವು ಸಾಲ್ವ್ ಮಾಡಬೇಕು. ಅದಾದ್ಮೇಲೆ ಆಫ್ ಅಂತ ಯಾವುದಾದ್ರೂ ಇದ್ರೆ ಅದನ್ನ ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ವಿ ಶುಡ್ ಗೋ ಫಾರ್ ಡಿವಿಷನ್, ಆ್ಯಂಡ್ ದೆನ್ ವಿ ಶುಡ್ ಗೋ ಫಾರ್ ಮಲ್ಟಿಪ್ಲಿಕೇಶನ್, ಆ್ಯಂಡ್ ದೆನ್ ವಿ ಶುಡ್ ಗೋ ಫಾರ್ ಅಡಿಷನ್, ಆ್ಯಂಡ್ ದೆನ್ ವಿ ಶುಡ್ ಗೋ ಫಾರ್ ಸಬ್ಟ್ರಾಕ್ಷನ್. ಈ ಒಂದು ಸೀರೀಸ್ ಮೇಲೆ ನಾವು ಮಾಡಬೇಕು. ಓಕೆ, ಡಿವಿಷನ್ ಇದ್ದು ಮಲ್ಟಿಪ್ಲಿಕೇಶನ್ ಇದ್ದು ಅಡಿಷನ್ ಇದ್ದಾಗ ನಾವು ಮೊದಲು ಡಿವಿಷನ್ ಮಾಡಬೇಕು, ಅದಾದ್ಮೇಲೆ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಅದಾದ್ಮೇಲೆ ಅಡಿಷನ್ ಮಾಡಬೇಕು. ಮೊದಲೇ ಅಡಿಷನ್ ಮಾಡಿ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಆನ್ಸರ್ ತಪ್ಪು ಬರುತ್ತೆ. ಓಕೆ, ಸೊ ಇದನ್ನ ಸಾಲ್ವ್ ಮಾಡೋಣ. 7 1s 7 21s 7 2s 14 7 1s 7 21 ಪ್ಲಸ್ 104 ಹಂಗೆ ಬರ್ಕೋತೀವಿ. ಮೈನಸ್ 17 ಇಂಟು 6 ಇರೋದನ್ನ ಮಲ್ಟಿಪ್ಲಿಕೇಶನ್ ಮಾಡಿ ಎಷ್ಟು ಬರುತ್ತೆ? 6 7s 42, 102 ಬರುತ್ತೆ. ಸೊ 102, 21 ಪ್ಲಸ್ 104 ಮೈನಸ್ 102 ಎಷ್ಟು ಆನ್ಸರ್? ಇದಕ್ಕೆ 23 ವಿಲ್ ಬಿ ದ ರೈಟ್ ಆನ್ಸರ್. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 21 ಪ್ಲಸ್ 104, 125 minus 102 will be 23. Option D. Next question go on. A division, B stands for multiplication, C stands for addition, D stands for subtraction. Question mark ಅಲ್ಲಿ ಏನಿರುತ್ತೆ ಅಂತ ಆನ್ಸರ್ ನ ಕಂಡುಹಿಡಿಯಬೇಕು. ಓಕೆ, ಎ ಜಾಗದಲ್ಲಿ ಏನಿದೆ? ಡಿವಿಷನ್ ಇದೆ. ಸೊ 192/6 ಅಂತ ಬರ್ಕೊಬಿಡೋಣ ಒಟ್ಟಿಗೆ. 192/6. ಸಿ ಇರುವಂತಹ ಜಾಗದಲ್ಲಿ ಏನಿದೆ? ಅಡಿಷನ್ ಇದೆ, ಪ್ಲಸ್ 31 ಇದೆ. ಓಕೆ, ಆ್ಯಂಡ್ ದೆನ್ 31 ಡಿ ಇದೆ. ಡಿ ಇರುವಂತಹ ಜಾಗದಲ್ಲಿ ಏನು ಬರಬೇಕು? ಮೈನಸ್ ಬರಬೇಕು, 9 ಬರುತ್ತೆ. ಆ್ಯಂಡ್ ಬಿ ಇರುವಂತಹ ಜಾಗದಲ್ಲಿ ಮಲ್ಟಿಪ್ಲಿಕೇಶನ್ ಬರುತ್ತೆ, 6 ಬರುತ್ತೆ. ಓಕೆ, ಸಾಲ್ವ್ ಮಾಡಿ ಇದನ್ನ. 6 1s 6 3s 18 2s 32, 32 ಪ್ಲಸ್ 31 ಮೈನಸ್ 9 ಇಂಟು 6 ಇದೆ, 9 6s 54. ಆ್ಯಡ್ ಮಾಡಿ 32 ಪ್ಲಸ್ 31ನ 32 ಪ್ಲಸ್ 31 ಮಾಡಿದ್ರೆ ವಿಲ್ ಗೆಟ್ 63. 63 ಮೈನಸ್ 54 ಎಷ್ಟು? 9. ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಪ್ಲಸ್ ಅಂದರೆ ಮೈನಸ್, ಮೈನಸ್ ಅಂದರೆ ಮಲ್ಟಿಪ್ಲಿಕೇಶನ್, ಮಲ್ಟಿಪ್ಲಿಕೇಶನ್ ಅಂದರೆ ಡಿವಿಷನ್, ಡಿವಿಷನ್ ಅಂದರೆ ಪ್ಲಸ್. ಓಕೆ, ಸೊ ಇದರಲ್ಲಿ ಇಂಟರ್ಚೇಂಜ್ ಮಾಡ್ತಾ ಇದೀವಿ ನಾವು. ಪ್ಲಸ್ ಡಿವಿಷನ್ ಇರೋ ಜಾಗದಲ್ಲಿ ಯಾವ್ದಿದೆ? ಡಿವಿಷನ್ ಇರೋ ಜಾಗದಲ್ಲಿ ಪ್ಲಸ್ ಇದೆ. ಸೊ ಇದನ್ನ ನಾವು ಪ್ಲಸ್ ಅಂತ ಮಾಡ್ಕೋಬೇಕು. ಆ್ಯಂಡ್ ಇಂಟು ಇರೋ ಜಾಗದಲ್ಲಿ ಯಾವುದಿದೆ? ಇಂಟು ಅಂದರೆ ಡಿವಿಷನ್. ಸೊ ಇದು ಡಿವಿಷನ್ ಆಗುತ್ತೆ. ಆ್ಯಂಡ್ ಪ್ಲಸ್ ಇರೋ ಜಾಗದಲ್ಲಿ ಏನು ಬರುತ್ತೆ? ಮೈನಸ್ ಬರುತ್ತೆ. ಸೊ ಇದನ್ನ ಮೈನಸ್ ಅಂತ ಬರ್ಕೋತೀವಿ. ಮೈನಸ್ ಇರೋ ಜಾಗದಲ್ಲಿ ಇಂಟು ಬರ್ಕೋತೀವಿ. ಓಕೆ, ಸೊ ಇದನ್ನ ಸಾಲ್ವ್ ಮಾಡೋಣ. 112 ಪ್ಲಸ್ 48 ಡಿವೈಡೆಡ್ ಬೈ 2 ಮೈನಸ್ 15 ಇಂಟು 6. ಓಕೆ, ಸೊ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಫಸ್ಟು ಡಿವಿಷನ್ ಮಾಡಬೇಕು. 2 1s 2 24s 112 ಪ್ಲಸ್ 24 ಮೈನಸ್ ನೆಕ್ಸ್ಟ್ ಏನು ಮಾಡಬೇಕು? ಮಲ್ಟಿಪ್ಲಿಕೇಶನ್ ಮಾಡಬೇಕು. 15 6s 15 6s ಎಷ್ಟು? 6 5s 30 90
112 ಪ್ಲಸ್ 24 ಮೈನಸ್ 20. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಫಸ್ಟು ಅಡಿಷನ್ ಮಾಡಬೇಕು. 112 ಪ್ಲಸ್ 24 ಈಸ್ 136 ಮೈನಸ್ 90. ಎಷ್ಟು ಆನ್ಸರ್? 46. ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ವಾಟ್ ವಿಲ್ ಕಮ್ ಇನ್ ಪ್ಲೇಸ್ ಆಫ್ ದಿ ಕ್ವೆಶನ್ ಮಾರ್ಕ್ ಇನ್ ದ ಫಾಲೋಯಿಂಗ್ ಇಕ್ವೇಶನ್? If plus and into are interchanged and minus and division are interchanged, another type of mathematical operation. ಇದರಲ್ಲಿ ಇಂಟರ್ಚೇಂಜ್ ಮಾಡ್ಕೋತಾ ಇದೀವಿ. ಯಾವ್ದನ್ನ ಪ್ಲಸ್ ಮತ್ತೆ ಇಂಟು ಇಂಟರ್ಚೇಂಜ್ ಆಗುತ್ತೆ ಆ್ಯಂಡ್ ಮೈನಸ್ ಮತ್ತೆ ಡಿವಿಷನ್ ಇಂಟರ್ಚೇಂಜ್ ಆಗುತ್ತೆ. ಡಿವಿಷನ್ ಇರೋ ಜಾಗದಲ್ಲಿ ಮೈನಸ್ ಬರುತ್ತೆ, ಮೈನಸ್ ಇರೋ ಜಾಗದಲ್ಲಿ ಡಿವಿಷನ್ ಬರುತ್ತೆ, ಆ್ಯಂಡ್ ಇಂಟು ಇರೋ ಜಾಗದಲ್ಲಿ ಪ್ಲಸ್ ಬರುತ್ತೆ, ಆ್ಯಂಡ್ ಪ್ಲಸ್ ಇರೋ ಜಾಗದಲ್ಲಿ ಇಂಟು ಆಗುತ್ತೆ. ಓಕೆ, ಸೊ ಇವಾಗ ಆನ್ಸರ್ ಎಷ್ಟು ಬರುತ್ತೆ? 38 ಮೈನಸ್ 84 ಡಿವೈಡೆಡ್ ಬೈ 4 ಪ್ಲಸ್ 6 ಇಂಟು 3. ಅಗೇನ್ ಬೋರ್ಡ್ ಮಾಸ್ ರೂಲ್. 84ನ ಒಂದು 4 ಇಲ್ಲಿ ಡಿವೈಡ್ ಮಾಡಿದ್ರೆ 21 ಬರುತ್ತೆ. 38 ಮೈನಸ್ 21 ಪ್ಲಸ್ 6 3 18. 38 ಪ್ಲಸ್ 18 ಎಷ್ಟು? 56. 56 ಮೈನಸ್ 21. 35 will be the right answer. Okay, so fifth question ge 35 will be the right answer, option B. Next question gogona. Nimge practice question this one. What will come in the place of question mark in the following equation? Plus ಮತ್ತೆ ಮೈನಸ್ ನ ಇಂಟರ್ಚೇಂಜ್ ಮಾಡಿದ್ದಾರೆ, ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ನ ಇಂಟರ್ಚೇಂಜ್ ಮಾಡಿದ್ದಾರೆ. ಇಂಟರ್ಚೇಂಜ್ ಮಾಡಬೇಕು ನಾವು. ಸೊ ಪ್ಲಸ್ ಇರೋ ಜಾಗದಲ್ಲಿ ಮೈನಸ್ ಬರುತ್ತೆ, ಇಂಟು ಇರೋ ಜಾಗದಲ್ಲಿ ಡಿವಿಷನ್ ಬರುತ್ತೆ, ಆ್ಯಂಡ್ ಡಿವಿಷನ್ ಇರೋ ಜಾಗದಲ್ಲಿ ಇಂಟು ಬರುತ್ತೆ, ಮೈನಸ್ ಇರೋ ಜಾಗದಲ್ಲಿ ಪ್ಲಸ್ ಬರುತ್ತೆ. ಆನ್ಸರ್ ಮಾಡಿದ್ದಕ್ಕೆ ದ ರೈಟ್ ಆನ್ಸರ್ ವಿಲ್ ಬಿ ಏನು? ವಾಟ್ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್? 6th one, ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್. 58 ಬರುತ್ತೆ ಆನ್ಸರ್. ಸೊ ಡೈರೆಕ್ಷನ್ ಬರುತ್ತಿದ್ದು, ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅಲ್ಲ. So directions, again one of the easiest segment to score marks. ಇಷ್ಟು ಸಿಂಪಲ್ ಆಗಿತ್ತು IBACIO questions. Hari starts from point A and drives 10 kilometers towards the west. ಕ್ವೆಶನ್ ಫುಲ್ ಓದೋದು ಬೇಡ, ಕ್ವೆಶನ್ ಓದ್ತಾನೆ ಸಾಲ್ವ್ ಮಾಡ್ಕೊಂಡು ಹೋಗೋಣ. ನೀವು ಸಾಲ್ವ್ ಮಾಡಿ, ಇದನ್ನ ಫಸ್ಟು ಪಾಸ್ ಮಾಡಿ ಆ್ಯಂಡ್ ದೆನ್ ನಾನು ಸಾಲ್ವ್ ಮಾಡ್ತೀನಿ. ಹರಿ ಸ್ಟಾರ್ಟ್ ಫ್ರಮ್ ಪಾಯಿಂಟ್ ಎ. ಪಾಯಿಂಟ್ ಎ ಇಂದ ಸ್ಟಾರ್ಟ್ ಮಾಡ್ತಾರೆ, 10 kilometers ಟುವರ್ಡ್ಸ್ ದಿ ವೆಸ್ಟ್. ಡೈರೆಕ್ಷನ್ಸಲ್ಲಿ ನಮಗೆ ಐ ಥಿಂಕ್ ಎಲ್ರಿಗೂ ಡೈರೆಕ್ಷನ್ಸ್ ಗೊತ್ತಿದೆ ಅಂತ ಅನ್ಕೊತೀನಿ. ಇದನ್ನು ನಾರ್ತ್ ಅಂತೀವಿ, ಈಸ್ಟ್, ವೆಸ್ಟ್, ಸೌತ್. ಓಕೆ, ಸೊ ಪಾಯಿಂಟ್ ಎ ಇಂದ ಸ್ಟಾರ್ಟ್ ಮಾಡ್ತಾರೆ ವೆಸ್ಟ್ ಕಡೆಗೆ. ಎಷ್ಟು ಕಿಲೋಮೀಟರ್ಸ್? 10 kilometers. ಆಮೇಲೆ he then takes a right turn and drives 8 kilometers. ಇಲ್ಲಿಂದ ಏನು ಮಾಡ್ತಾರೆ? ರೈಟ್ ಟರ್ನ್ ತಗೋತಾರೆ. ಸೊ ಈ ಕಡೆ ಹೋಗ್ತಾ ಇದ್ದಾರೆ ಅಂತಂದರೆ ಇವ್ರಿಗೆ ರೈಟ್ ಯಾವುದಿರುತ್ತೆ? ಇದು. ಸೊ ರೈಟ್ ತಗೊಂಡು 8 kilometers ಓಡಿಸ್ತಾರೆ. ಓಕೆ, ಸೊ 8 kilometers ಓಡಿಸ್ತಾರೆ ಆ್ಯಂಡ್ ದೆನ್ ಅಗೇನ್ ಟರ್ನ್ಸ್ ರೈಟ್ಸ್ ಆ್ಯಂಡ್ ಡ್ರೈವ್ಸ್ 17 kilometers. ಇಲ್ಲಿಗೆ ರೈಟ್ ಯಾವುದು? ಇದು. ಸೊ 17 kilometers ಹೋಗ್ತಾರೆ. ಈ ದೆನ್ ಟೇಕ್ಸ್ ಅ ರೈಟ್ ಟರ್ನ್. ಈ ಕಡೆ ಹೋಗ್ತಾ ಇದ್ದಾರೆ, ಇವ್ರಿಗೆ ರೈಟ್ ಟರ್ನ್ ಈ ಥರ ಇರುತ್ತೆ. ಸೊ ರೈಟ್ ಟರ್ನ್ ಮಾಡಿ ಎಷ್ಟು ಕಿಲೋಮೀಟರ್ ಡ್ರೈವ್ ಮಾಡ್ತಾರೆ? 12 kilometers ಡ್ರೈವ್ ಮಾಡ್ತಾರೆ. ಓಕೆ, ಇಟ್ ವಿಲ್ ಬಿ 12 kilometers. ಆ್ಯಂಡ್ ದೆನ್ ಈ ಟೇಕ್ಸ್ ಅ ಫೈನಲ್ ರೈಟ್ ಟರ್ನ್. ಈ ಥರ ಬರಬೇಕಾದ್ರೆ ರೈಟ್ ಟರ್ನ್ ಯಾವುದು? ಇದು. ಓಕೆ, ಈ ಥರ ರೈಟ್ ಟರ್ನ್ ಆಗಿ ಎಷ್ಟು ಕಿಲೋಮೀಟರ್ ಬರ್ತಾರೆ? 7 kilometers ಬರ್ತಾರೆ. ಆ್ಯಂಡ್ ಸ್ಟಾಪ್ಸ್ ಅಟ್ ಪಾಯಿಂಟ್ ಪಿ. ಇವಾಗ ಪಿ ಇಂದ ಎಗೆ ಹೋಗ್ಬೇಕಂದ್ರೆ ಹೌ ಫಾರ್ ಆ್ಯಂಡ್ ಟುವರ್ಡ್ಸ್ ವಿಚ್ ಡೈರೆಕ್ಷನ್ ಶುಡ್ ಈ ಡ್ರೈವ್ ಇನ್ ಆರ್ಡರ್ ಟು ರೀಚ್ ಪಾಯಿಂಟ್ ಎ ಅಗೇನ್ ಅಂತ ಕೇಳಿರುವಂಥ ಕ್ವೆಶನ್. ಪಿ ಇಂದ ಎಗೆ ಹೋಗೋದಕ್ಕೆ ಯಾವುದು ಶಾರ್ಟೆಸ್ಟ್ ವೇ, ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಆ್ಯಂಡ್ ಎಷ್ಟು ಕಿಲೋಮೀಟರ್ ಹೋಗ್ಬೇಕಂತ. ಇಲ್ಲಿ ನೋಡಿ, ಇಲ್ಲಿ 8 kilometers ಇದೆ. ಸೊ ಇದು ಆಲ್ರೆಡಿ 8 kilometers. ಇದೆಷ್ಟು ಕಿಲೋಮೀಟರ್ಸ್ ಇದೆ? ದಿಸ್ ವಿಲ್ ಬಿ 4 kilometers ಇಲ್ಲಿಂದ ಇಲ್ಲಿಗೆ. ಆ್ಯಂಡ್ ಇದು ನೋಡಿದ್ರೆ ಇಲ್ಲಿ 10 kilometers, ಇಲ್ಲಿ 7 kilometers, ಇಟ್ ವಿಲ್ ಬಿ 17 kilometers ಇಲ್ಲಿ.
ಸೊ ಇದು ಎಕ್ಸಾಕ್ಟ್ಲಿ ಏನ ಕೆಳಗಡೆ ಇರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಬಿಕಾಸ್ 17 ಕಿಲೋಮೀಟರ್ ಇದೆ ಹಾರಿಜಾಂಟಲ್ ಡಿಸ್ಟೆನ್ಸ್. ಹಾರಿಜಾಂಟಲ್ ಡಿಸ್ಟೆನ್ಸ್ 17 ಕಿಲೋಮೀಟರ್ ಅಂತ ಗೊತ್ತಾದಾಗ ಇಲ್ಲಿ 10 ಕಿಲೋಮೀಟರ್, ಈ ಕಡೆ 7 ಕಿಲೋಮೀಟರ್ ಇದೆ ಅಂತ ಅಂದರೆ ಈ ಪಾಯಿಂಟ್ ಎ ಮತ್ತು ಪಾಯಿಂಟ್ ಪಿ ವಿಲ್ ಬಿ ಇನ್ ದಿ ಸೇಮ್ ಲೈನ್ ಅನ್ನೋದನ್ನ ನಾವು ಡೆಡ್ಯೂಸ್ ಮಾಡ್ಬೋದು. ಸೊ ಎಷ್ಟು ಕಿಲೋಮೀಟರ್ಸ್ ಇದೆ? 4 ಕಿಲೋಮೀಟರ್ಸ್. ಪಾಯಿಂಟ್ ಪಿ ಇಂದ ಪಾಯಿಂಟ್ ಎಗೆ ಹೋಗ್ಬೇಕಂದ್ರೆ ಯಾವ ಡೈರೆಕ್ಷನಲ್ಲಿ ಹೋಗಬೇಕು? ನಾರ್ತ್ ಕಡೆ. ಸೊ ನಾರ್ತ್ಗೆ 4 ಕಿಲೋಮೀಟರ್ಗೆ ಹೋಗಬೇಕು. 4 ಕಿಲೋಮೀಟರ್ ಟು ದ ನಾರ್ತ್. ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. J starts from point A and drives 11 kilometers towards the west. A 11 kilometers west ಕಡೆ ಹೋಗ್ತಾರೆ and then he takes a left turn. ಯಾವುದು ಲೆಫ್ಟ್ ಟರ್ನ್? ಈ ಕಡೆ ಹೋಗ್ಬೇಕಾದ್ರೆ the left for this direction will be this side. ಓಕೆ, ಎಷ್ಟು ಕಿಲೋಮೀಟರ್ ಹೋಗ್ತಾರೆ? 8 ಕಿಲೋಮೀಟರ್ಸ್ ಓಡಿಸ್ತಾರೆ. 8 kilometers and then again turns left. ಕೆಳಗಡೆ ಬರ್ತಾ ಇರ್ಬೇಕಾದ್ರೆ ಇವರ ಲೆಫ್ಟ್ ಈ ಕಡೆ ಇರುತ್ತೆ. ಅಗೇನ್ ಟರ್ನ್ಸ್ ಲೆಫ್ಟ್ ಅಂಡ್ ಡ್ರೈವ್ಸ್ 14 ಕಿಲೋಮೀಟರ್ಸ್. 11 ಕಿಲೋಮೀಟರ್ ಪ್ಲಸ್ ಇನ್ನೊಂದು 3 ಕಿಲೋಮೀಟರ್ ಮಾಡಿದ್ರೆ 14 ಕಿಲೋಮೀಟರ್ ಬರುತ್ತೆ. ಸೊ 14 ಕಿಲೋಮೀಟರ್ಸ್. He then takes a left turn. Again he takes a left turn. ಈ ಕಡೆ ಹೋಗ್ತಾ ಇದಾರೆ ಅಂತ ಅವರ ಲೆಫ್ಟ್ ಈ ಕಡೆ ಇರುತ್ತೆ. ಎಷ್ಟು ಕಿಲೋಮೀಟರ್ ಹೋಗ್ತಾರೆ? He then takes a left turn and drives 17 kilometers. 17 ಕಿಲೋಮೀಟರ್ಸ್ನ ಓಡಿಸ್ತಾರೆ. ಸೊ 17 ಕಿಲೋಮೀಟರ್ ಓಡಿಸ್ತಾರೆ. ಈ ಟೇಕ್ಸ್ ಅ ಫೈನಲ್ ಲೆಫ್ಟ್ ಟರ್ನ್. ಮೇಲೆ ಹೋಗ್ಬೇಕಾದ್ರೆ ಲೆಫ್ಟ್ ಟರ್ನ್ ಯಾವ್ದಿರುತ್ತೆ? ಈ ಕಡೆ ಇರುತ್ತೆ. ಅಂಡ್ ದೆನ್ ಎಷ್ಟು ಕಿಲೋಮೀಟ್ರು? 3 ಕಿಲೋಮೀಟರ್, 3 ಕಿಲೋಮೀಟರ್ಸ್ ಅಂಡ್ ಸ್ಟಾಪ್ಸ್ ಅಟ್ ಪಾಯಿಂಟ್ ಪಿ. ಇದು ನಮ್ಮ ಪಾಯಿಂಟ್ ಪಿ. ಓಕೆ, ನಾನು ಅವಾಗಲೇ ಏನು ಹೇಳಿದೆ? ಹಾರಿಜಾಂಟಲ್ ಡಿಸ್ಟೆನ್ಸ್ 14 ಕಿಲೋಮೀಟರ್ಸ್ ಇದೆ, ಇಲ್ಲಿ 11 ಕಿಲೋಮೀಟರ್ಸ್ ಇದೆ, ಇಲ್ಲಿ 3 ಕಿಲೋಮೀಟರ್ಸ್ ಇದೆ. ಅಂದರೆ ಒಂದೇನಾದರೂ ಲೈನ್ ಬರೆದ್ರೆ ನಾವು ಓಕೆ, ಸಪೋಸ್ ಇಫ್ ವಿ ಡ್ರಾ ಲೈನ್ ಫ್ರಮ್ ಪಾಯಿಂಟ್ ಎ, ಒಂದು ಸ್ಟ್ರೇಟ್ ಲೈನ್ ಬರೆದ್ರೆ ಪಿ ಮತ್ತು ಎ ಒಂದೇ ಲೈನ್ ಮೇಲೆ ಇರುತ್ತೆ. ಯಾಕಂದರೆ ಇದು 11 ಕಿಲೋಮೀಟರ್ ಇದೆ, ಇದು 3 ಕಿಲೋಮೀಟರ್ ಇದೆ, ಟೋಟಲ್ ಕೇಳಿರೋದು 14 ಕಿಲೋಮೀಟರ್. ಸೊ ಇವಾಗ ಪಾಯಿಂಟ್ ಎ ಇಂದ ಪಾಯಿಂಟ್ ಎಗೆ ಹೋಗಬೇಕು. ಯಾವ ಡೈರೆಕ್ಷನಲ್ಲಿ ಹೋಗಬೇಕು? ಟುವರ್ಡ್ಸ್ ದಿ ಸೌತ್. ಪಿ ಇಂದ ಸೌತ್ ಡೈರೆಕ್ಷನ್ಗೆ ಬಂದರೆ ಪಾಯಿಂಟ್ ಎ ಸಿಗುತ್ತೆ. ಎಷ್ಟು ಕಿಲೋಮೀಟರ್ ಅಂದರೆ ಇಲ್ಲಿ 17 ಕಿಲೋಮೀಟರ್ ಇದೆ, ಇಲ್ಲಿ 8 ಕಿಲೋಮೀಟರ್ ಇದೆ. ಇನ್ನೆಷ್ಟು ಕಿಲೋಮೀಟರ್ ಬಾಕಿ ಇದೆ? ಸೊ ಇಲ್ಲೊಂದು ಲೈನ್ ಬರ್ಕೊಂಡ್ರೆ ನಾವು ದಿಸ್ ಇಸ್ 8 ಕಿಲೋಮೀಟರ್ಸ್. 17 ಕಿಲೋಮೀಟ್ರಲ್ಲಿ 8 ಕಿಲೋಮೀಟರ್ ಹೋಯ್ತು. ಇನ್ನು ಮಿಕ್ಕಿದ ಎಷ್ಟು ಕಿಲೋಮೀಟರು? 9 ಕಿಲೋಮೀಟರ್. ಸೊ 9 ಕಿಲೋಮೀಟರ್ ಸೌತ್ ಬರಬೇಕು. 9 ಕಿಲೋಮೀಟರ್ ಟು ದಿ ಸೌತ್. ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್. ಸೊ ಇನ್ನಷ್ಟು ಕ್ವೆಶನ್ಸ್ ಪ್ರಾಕ್ಟೀಸ್ಗೆ ಈ ಒಂದು PDF ನ ನಾವು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ಟೇಕ್ ದಿಸ್ PDF ಆ್ಯಂಡ್ answer this. Mr. Lakan starts from point A and drives 12 kilometers towards the north. ಈ ಒಂದು ಕ್ವೆಶನ್ನ ನೀವು ಸಾಲ್ವ್ ಮಾಡಿ. The right answer for this will be turns left and drives 11 kilometers. He then takes a right turn, drives 9 kilometers, turns left and drives 16 kilometers. He then takes a left turn and drives 30 kilometers. He takes a final left turn, drives 15 kilometers and stops at point P. P ಇಂದ ಹೇಗೆ ಬರಬೇಕಂದ್ರೆ ಯಾವುದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆ್ಯಂಡ್ ಯಾವ ಡೈರೆಕ್ಷನಲ್ಲಿ ಬರಬೇಕು. ದಿಸ್ ಇಸ್ ದ ಕ್ವೆಶನ್. ಸೊ ದಿ ರೈಟ್ ಆನ್ಸರ್ ಫಾರ್ ದಿಸ್ ವಿಲ್ ಬಿ ಆಪ್ಷನ್ ಡಿ, 14 kilometers towards the west. 14 kilometers towards the west, right answer. Okay, next question ಹೋಗೋಣ. Mr. Lakan starts from point A and drives 13 kilometers towards the north. He then takes a right turn, drives 7 kilometers, turns right and drives 12 kilometers. ಇನ್ನೊಂದು ಲೆಫ್ಟ್ ಟರ್ನ್ ಮಾಡಿ 18 ಕಿಲೋಮೀಟರ್ ಓಡಿಸ್ತಾರೆ. ಇನ್ನೊಂದು ರೈಟ್ ಟರ್ನ್ ಮಾಡಿ 17 ಕಿಲೋಮೀಟರ್ ಓಡಿಸ್ತಾರೆ. ಈ ದೆನ್ ಟೇಕ್ಸ್ ಅ ರೈಟ್ ಟರ್ನ್, ಇನ್ನೊಂದು ಸರಿ ರೈಟ್ ಟರ್ನ್ ಮಾಡಿ 30 ಕಿಲೋಮೀಟರ್ ಓಡಿಸ್ತಾರೆ. ಫೈನಲ್ ಆಗಿ ಒಂದು ರೈಟ್ ಟರ್ನ್ ಮಾಡಿ 16 ಕಿಲೋಮೀಟರ್ ಓಡಿಸಿರ್ತಾರೆ.
ಪಾಯಿಂಟ್ ಪಿ ಸಿಗುತ್ತೆ. ಪಾಯಿಂಟ್ ಪಿ ಇಂದ ಪಾಯಿಂಟ್ ಎಗೆ ಹೋಗ್ಬೇಕಂದ್ರೆ ಯಾವುದು ಶಾರ್ಟೆಸ್ಟ್ ಡಿಸ್ಟೆನ್ಸ್, ಯಾವ ಡೈರೆಕ್ಷನಲ್ಲಿ ಹೋಗಬೇಕು. ಸಿಂಪಲ್ ಕ್ವೆಶನ್. ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಮಿಸ್ಟರ್ ಲಖನ್ ಸ್ಟಾರ್ಟ್ಸ್ ಫ್ರಮ್ ಪಾಯಿಂಟ್ ಎ ಆ್ಯಂಡ್ ಡ್ರೈವ್ಸ್ 7 kilometers ಟುವರ್ಡ್ಸ್ ದಿ ಸೌತ್. He then takes a right turn, drives 18 kilometers, turns right and drives 32 kilometers. ಇನ್ನೊಂದು ಬಲ್ಗಡೆ ತಿರುಗಿ 7 ಕಿಲೋಮೀಟರ್ ಓಡಿಸ್ತಾರೆ. ಅಗೇನ್ ಬಲ್ಗಡೆ ತಿರುಗಿ 8 ಕಿಲೋಮೀಟರ್ ಓಡಿಸ್ತಾರೆ. ತಿರ್ಗಾ ಲೆಫ್ಟ್ ಟರ್ನ್ ತಗೋತಾರೆ, ಎಡಗಡೆ ತಿರುಗಿ 18 ಕಿಲೋಮೀಟರ್ ಓಡಿಸ್ತಾರೆ. It takes a final right turn, drives 17 kilometers and stops at point P. ಪಾಯಿಂಟ್ ಪಿ ಇಂದ ಪಾಯಿಂಟ್ ಎಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಯಾವುದು, ಪಾಯಿಂಟ್ ಪಿ ಇಂದ ಪಾಯಿಂಟ್ ಎಗೆ ಹೋಗ್ಬೇಕಂದ್ರೆ ಯಾವ ಡೈರೆಕ್ಷನ್ ಅಲ್ಲಿ ಹೋಗಬೇಕು. ಸೊ ಆನ್ಸರ್ ಮಾಡಿದ್ದಕ್ಕೆ ಕ್ವೆಶನ್ ನಂಬರ್ 5th. ಕ್ವೆಶನ್ ನಂಬರ್ 5th ಆನ್ಸರ್ ವಿಲ್ ಬಿ ಆಪ್ಷನ್ ಡಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಪಾಸ್ ಮಾಡಿ, ಸ್ಕ್ರೀನ್ಶಾಟ್ ತಗೊಳ್ಳಿ, ಆನ್ಸರ್ ಮಾಡಿ. ಓಕೆ, ಸೊ ದಿ ರೈಟ್ ಆನ್ಸರ್ ಫಾರ್ ದಿಸ್ ವಿಲ್ ಬಿ ಆಪ್ಷನ್ ಎ. 7th ಕ್ವೆಶನ್, ಪಾಸ್ ಮಾಡಿ, ಆನ್ಸರ್ ಮಾಡಿ. ಆಪ್ಷನ್ ಸಿ ವಿಲ್ ಬಿ ದ ರೈಟ್ ಆನ್ಸರ್. 8th ಕ್ವೆಶನ್ಗೆ ಆಪ್ಷನ್ ಡಿ ವಿಲ್ ಬಿ ದ ರೈಟ್ ಆನ್ಸರ್. 9th ಕ್ವೆಶನ್, ಪಾಸ್ ಇಟ್, ಪ್ರಾಕ್ಟಿಸ್ ಇಟ್. ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್, ನೆಕ್ಸ್ಟ್ ಥೀಮ್ಗೆ ಹೋಗೋಣ. ಸಿ ದೇರ್ ವರ್ how many questions in this chapter? 9 ಕ್ವೆಶನ್ ಇತ್ತು. ಅಟ್ ಲೀಸ್ಟ್ one question in each shift. ಓಕೆ, 9 ಶಿಫ್ಟಲ್ಲಿ 9 ಕ್ವೆಶನ್ ಅಂದರೆ ಒಂದೊಂದು ಶಿಫ್ಟಲ್ಲಿ ಒಂದೊಂದು ಕ್ವೆಶನ್. IBSAಗೂ ಡೆಫಿನೆಟ್ಲಿ ಕೇಳ್ತಾರೆ ಅದು ಡೈರೆಕ್ಷನ್ಸ್ ಆ್ಯಂಡ್ ಡಿಸ್ಟೆನ್ಸಸ್. ಓಕೆ, ಸೊ ಸಿಲೋಯಿಸಮ್ಸ್ ಬರೋಣ. ಆಲ್ ಬಲೂನ್ಸ್ ಆರ್ ರಾಕೆಟ್ಸ್, ಸಮ್ ರಾಕೆಟ್ಸ್ ಆರ್ ಸ್ಟಾರ್ಸ್, ನೋ ಸ್ಟಾರ್ ಇಸ್ ಅ ಸ್ಯಾಟಲೈಟ್. ಸೊ ನಾನು ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಹತ್ರ ಮಾತಾಡಿದ್ದೀನಿ. ದೇ ಫೀಲ್ ಸಿಲೋಯಿಸಮ್ಸ್ ವೆರಿ ವೆರಿ ಡಿಫಿಕಲ್ಟ್. ಯಾಕೆ ಡಿಫಿಕಲ್ಟ್ ಅಂತ ಅಂದರೆ ಅವರು ಅಸ್ಯೂಮ್ ಮಾಡ್ಕೋತಾರೆ. ಸೊ ಸಿಲೋಯಿಸಮ್ಸ್ನ ಆನ್ಸರ್ ಮಾಡಬೇಕು ಅಂದರೆ ಒಂದು ಬೇಸಿಕ್ ರೂಲ್ ಏನಂದರೆ ನಾವು ರಿಲೇಷನ್ಶಿಪ್ನ ಅಸ್ಯೂಮ್ ಮಾಡ್ಕೋಬಾರ್ದು. ಈವನ್ ಇನ್ ಲೈಫ್ ಯಾರೋ ಒಂದು ಹುಡುಗ ಅಥವಾ ಹುಡುಗಿ ಹೋಗ್ತಾ ಇದ್ದಾರೆ ಜೊತೆಲಿ ಅಂತ ಅಂದರೆ ಅವರಿಬ್ಬರು ರಿಲೇಷನ್ಶಿಪ್ ಬಗ್ಗೆ ನಾವು ಮಾತಾಡಬಾರ್ದು. ಓಕೆ, ಸೊ ಅವರ ಒಂದು ರಿಲೇಷನ್ಶಿಪ್ ನಮಗೆ ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ನಾವು ಮಾತಾಡಬಾರ್ದು. ದಿಸ್ ಈಸ್ ದಿ ಗ್ರೌಂಡ್ ರೂಲ್ ಫಾರ್ ಸಿಲೋಯಿಸಮ್ಸ್. ಎರಡು ವಸ್ತುವಿನ ಮೇಲೆ ನಮಗೆ ರಿಲೇಷನ್ಶಿಪ್ ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡಬಾರ್ದು. ಸೊ ಇದೊಂದು ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ರೆ ಸಿಲೋಯಿಸಮ್ಸ್ ವಿಲ್ ಬಿ ಈಸಿ. ಲೈಫು ಈಸಿ ಇರುತ್ತೆ. ಒಂದು ಹುಡುಗಿ ಮಧ್ಯೆ ಏನು ರಿಲೇಷನ್ಶಿಪ್ ಇರುತ್ತೆ ಅದನ್ನು ನಾವು ಜಡ್ಜ್ ಮಾಡಿ ಹುಡುಗಿಗೆ ಬೈಯೋದಾಗಲಿ ಹುಡುಗನಿಗೆ ಬೈಯೋದಾಗಲಿ ಮಾಡದೇ ಇದ್ದರೆ ನಮ್ಮ ಲೈಫ್ ಸಹ ಚೆನ್ನಾಗಿರುತ್ತೆ. ಸೊ ಈ ಸಿಲೋಯಿಸಮಲ್ಲೂ ಹಂಗೆ, ಎರಡು ವಸ್ತುವಿನ ಮೇಲೆ ನಮಗೆ ರಿಲೇಷನ್ಶಿಪ್ ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ಕಮೆಂಟ್ ಮಾಡಬಾರ್ದು. ಓಕೆ, ಸೊ ವಿಲ್ ಸಿ ಇನ್ ದ ಪ್ರಾಬ್ಲಮ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ನಾನು ಇದ್ರ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಕೊಡ್ತೀನಿ. ಆಲ್ ಬಲೂನ್ಸ್ ಆರ್ ರಾಕೆಟ್ಸ್, ಆಲ್ ಬಲೂನ್ಸ್ ಆರ್ ರಾಕೆಟ್ಸ್ ಅಂತ ಕೊಟ್ಟಿದ್ದಾರೆ. ಸಮ್ ರಾಕೆಟ್ಸ್ ಆರ್ ಸ್ಟಾರ್ಸ್, ಸಮ್ ರಾಕೆಟ್ಸ್ ಆರ್ ಸ್ಟಾರ್ಸ್. ನೋ ಸ್ಟಾರ್ ಇಸ್ ಅ ಸ್ಯಾಟಲೈಟ್, ನೋ ಸ್ಟಾರ್ ಇಸ್ ಅ ಸ್ಯಾಟಲೈಟ್. ಓಕೆ, ಸೊ ನಾನು ಇದು ಯಾವ ಥರ ಚಿತ್ರ ಬಿಡಿಸ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ. ನೋ ಸ್ಟಾರ್ ಇಸ್ ಅ ಸ್ಯಾಟಲೈಟ್ ಅಂದಾಗ ನಾನು ಒಂದು ಲೈನ್ ಎಳೆದು ಇಂಟು ಮಾರ್ಕ್ ಹಾಕಿದ್ದೀನಿ. ಓಕೆ, ಸೊ ಇದ್ರ ಅರ್ಥ ಏನು, ಸ್ಟಾರ್ನ ಮತ್ತು ಸ್ಯಾಟಲೈಟ್ನ ಮಧ್ಯೆ ಇರುವಂಥ ಸಂಬಂಧ ನನಗೆ ಗೊತ್ತು. ಸೊ ಸ್ಟಾರ್ ಮತ್ತು ಸ್ಯಾಟಲೈಟ್ಗೆ ಯಾವುದೇ ಕ್ವೆಶನ್ ಕೇಳಿದ್ರು ನಾನು ಆನ್ಸರ್ ಮಾಡ್ಬೋದು. ನೋ ಸ್ಟಾರ್ ಇಸ್ ಅ ಸ್ಯಾಟಲೈಟ್, ಕರೆಕ್ಟ್. ನೋ ಸ್ಯಾಟಲೈಟ್ ಇಸ್ ಅ ಸ್ಟಾರ್, ಕರೆಕ್ಟ್. ಸಮ್ ಸ್ಟಾರ್ಸ್ ಆರ್ ಸ್ಯಾಟಲೈಟ್ಸ್, ರಾಂಗ್. ಯಾಕಂದರೆ ಸ್ವಲ್ಪ ಸ್ಟಾರ್ಸು ಸ್ಯಾಟಲೈಟ್ ಆಗೋಕ್ಕಾಗಲ್ಲ, ಯಾಕಂದರೆ ನಮಗೆ ಕ್ಲಿಯರಾಗಿ ಗೊತ್ತು ಯಾವುದೇ ಸ್ಯಾಟಲೈಟ್ ಸ್ಟಾರ್ ಅಲ್ಲ ಅಂತ. ಸೊ ಇದು ಇಲ್ಲಿಗೆ ಈ ಒಂದು ಸರ್ಕಲ್ಗೆ ಹೋಗೋಕ್ಕಾಗದೇ ಇಲ್ಲ. ಸೊ ಸಮ್ ಸ್ಯಾಟಲೈಟ್ಸ್ ಆರ್ ಸ್ಟಾರ್ಸ್ ಅಂತ ಕೇಳಿದ್ರೆ ದಟ್ ಈಸ್ ಆಲ್ಸೋ ರಾಂಗ್. ಯಾಕಂದರೆ ನಮಗೆ ಇವರಿಬ್ರು ಬಗ್ಗೆ ರಿಲೇಷನ್ಶಿಪ್ ಗೊತ್ತು. ಸ್ಟಾರ್ಸ್ ಬಗ್ಗೆನೂ ರಿಲೇಷನ್ಶಿಪ್ ಗೊತ್ತು ಆ್ಯಂಡ್ ಸ್ಯಾಟಲೈಟ್ ಬಗ್ಗೆ ರಿಲೇಷನ್ಶಿಪ್ ಗೊತ್ತು. ಇವರಿಬ್ರು ಮಧ್ಯೆ ಏನು ರಿಲೇಷನ್ಶಿಪ್ ಇದೆ, ಇವರಿಬ್ರು ಎನಿಮೀಸ್, ಯಾವತ್ತೂ ಒಟ್ಟಿಗೆ ಆಗಲ್ಲ ಅನ್ನೋದು ನಮ್ಗೆ ಗೊತ್ತು. ಸೊ ಇದ್ರ ಬಗ್ಗೆ ನಾನು ಕಮೆಂಟ್ ಮಾಡ್ಬೋದು ಈ ಒಂದು ರಿಲೇಷನ್ಶಿಪ್ ಮೇಲೆ. ಬಟ್ ಅದೇ ಸ್ಯಾಟಲೈಟ್ ಮತ್ತು ಬಲೂನ್ ಬಗ್ಗೆ ಕೇಳಿದ್ರೆ, ಬಲೂನ್ ಮತ್ತು ಸ್ಯಾಟಲೈಟ್ ಬಗ್ಗೆ ನನಗೆ ಯಾವ ಒಂದು ರಿಲೇಷನ್ಶಿಪ್ ಸಹ ಗೊತ್ತಿಲ್ಲ. ಬಲೂನ್ಗೆ ಸ್ಯಾಟಲೈಟ್ ಅಂದರೆ ಇಷ್ಟನಾ, ಸ್ಯಾಟಲೈಟ್ಗೆ ಬಲೂನ್ ಅಂದರೆ ಇಷ್ಟನಾ, ಈ ಒಂದು ಸರ್ಕಲ್ಗೆ ಹೋಗುತ್ತಾ, ನನಗೆ ಅದೆಲ್ಲ ಏನೂ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ಅಸ್ಯೂಮ್ ಮಾಡಿಕೊಂಡು ಕಮೆಂಟ್ ಮಾಡಬಾರ್ದು.
That was the ground rule that I set. Some balloons are satellites ಅಂತ ಕೊಟ್ರೆ ಏನು ಇದನ್ನ ಆನ್ಸರ್ ಮಾಡಿ. ಸಮ್ ಬಲೂನ್ಸ್ ಆರ್ ಸ್ಯಾಟಲೈಟ್ಸ್ ಅಂತ ಕೊಟ್ರೆ ಬಲೂನ್ ಮತ್ತೆ ಸ್ಯಾಟಲೈಟ್ಗೆ ಇರುವಂತಹ ಸಂಬಂಧ ನನಗೆ ಗೊತ್ತಿಲ್ಲ, ಸೊ ನಾನು ಕಮೆಂಟ್ ಮಾಡಲ್ಲ. ಸೊ ಇಟ್ ವಿಲ್ ಬಿ ರಾಂಗ್. ಓಕೆ, ಸಮ್ ಸ್ಯಾಟಲೈಟ್ಸ್ ಆರ್ ಬಲೂನ್ಸ್. ಸಮ್ ಸ್ಯಾಟಲೈಟ್ಸ್ ಆರ್ ಬಲೂನ್ಸ್ ಅಂತ ಕೊಟ್ರೆ ಅಗೇನ್ ಸೇಮ್ ಲಾಜಿಕ್. ಏನು, ಸ್ಯಾಟಲೈಟ್ ಮತ್ತೆ ಬಲೂನ್ ಬಗ್ಗೆ ಅವರಿಬ್ರು ಮಧ್ಯೆ ಇರುವಂತಹ ರಿಲೇಶನ್ಶಿಪ್ ನನಗೆ ಗೊತ್ತಿಲ್ಲ, ಸೊ ನಾನು ಕಮೆಂಟ್ ಮಾಡಲ್ಲ. ಸೊ ಇಟ್ ವಿಲ್ ಬಿ ರಾಂಗ್. ಸ್ಟೇಟ್ಮೆಂಟ್ 3 ಹೋಗೋಣ. ನೋ ಬಲೂನ್ ಈಸ್ ಸ್ಯಾಟಲೈಟ್. ಓಕೆ, ನೋ ಬಲೂನ್ ಈಸ್ ಸ್ಯಾಟಲೈಟ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನು ಕರೆಕ್ಟಾ ರಾಂಗಾ ಆ ಒಂದು ಸ್ಟೇಟ್ಮೆಂಟ್ ನೋಡಿ. ದಿಸ್ ಸ್ಟೇಟ್ಮೆಂಟ್ ಆಲ್ಸೋ, ಈ ಒಂದು ಡಯಾಗ್ರಾಮ್ ಅಲ್ಲಿ ಇದು ಕರೆಕ್ಟ್ ಅನ್ಸ್ಬೋದು, ಯಾಕಂದ್ರೆ ಬಲೂನ್ ಇಲ್ಲಿದೆ, ಸ್ಯಾಟಲೈಟ್ ಇಲ್ಲಿದೆ, ಇದ್ರ ಮಧ್ಯೆ ಕನೆಕ್ಷನ್ ಇಲ್ಲ ಅಂತ. ಬಟ್ ನಾನೇನು ರೂಲ್ ಹೇಳಿದ್ದೆ, ಬಲೂನ್ ಮತ್ತೆ ಸ್ಯಾಟಲೈಟ್ ಬಗ್ಗೆ ರಿಲೇಶನ್ಶಿಪ್ ಗೊತ್ತಿಲ್ಲ ಅಂದ್ರೆ ಅವರಿಬ್ಬರ ಮಧ್ಯೆ ಯಾವುದೇ ಸಂಬಂಧ ಕೊಟ್ಟರು ನನಗೆ ಗೊತ್ತಿಲ್ಲ, ನಾನು ಅದನ್ನ ಕಮೆಂಟ್ ಮಾಡಲ್ಲ. ಸೊ ದಿಸ್ ವಿಲ್ ಬಿ ರಾಂಗ್. ಇದನ್ನ ನಾವು ಕನ್ಕ್ಲೂಡ್ ಮಾಡ್ಬೋದಾ? ವಿ ಕೆನಾಟ್ ಕನ್ಕ್ಲೂಡ್, ಯಾಕಂದ್ರೆ ಇವರಿಬ್ರು ಮಧ್ಯೆ ಇರುವಂತಹ ರಿಲೇಶನ್ಶಿಪ್ ನಮಗೆ ಗೊತ್ತಿಲ್ಲ. ಸೊ ದಿಸ್ ಈಸ್ ದಿ ಗ್ರೌಂಡ್ ರೂಲ್ ಫಾರ್ ಸಿಲಾಯಿಸಮ್ಸ್. ಇಲ್ಲಿ ಕೊಟ್ಟಿರುವಂತಹ ಕನ್ಕ್ಲೂಷನ್ಸ್ ನ ನೋಡೋಣ. ಇಲ್ಲಿ ಕ್ವೆಶನ್ಸ್ ಅಲ್ಲಿ ಏನು ಕನ್ಕ್ಲೂಷನ್ಸ್ ಕೊಟ್ಟಿದ್ದಾರೆ, ಆಲ್ ರಾಕೆಟ್ಸ್ ಆರ್ ಬಲೂನ್ಸ್. ಆಲ್ ರಾಕೆಟ್ಸ್ ಬಲೂನ್ಸಾ? ಆಲ್ ಬಲೂನ್ಸ್ ಆರ್ ರಾಕೆಟ್ಸ್ ಅಂತ ಕೊಟ್ಟಿದ್ದಾರೆ. ಆಲ್ ರಾಕೆಟ್ಸ್ ಆರ್ ಬಲೂನ್ಸ್ ಅಂತ ಕೇಳಿದ್ರೆ ಇಟ್ ವಿಲ್ ಬಿ ರಾಂಗ್. ಓಕೆ, ಸಮ್ ಸ್ಟಾರ್ಸ್ ಆರ್ ರಾಕೆಟ್ಸ್. ಸಮ್ ಸ್ಟಾರ್ಸ್ ಆರ್ ರಾಕೆಟ್ಸ್. ಇಲ್ಲಿರುವಂತಹ ಪ್ರದೇಶ ಏನಿದೆ ನಾವು ಡೆಫಿನೆಟ್ ಆಗಿ ಹೇಳ್ಬೋದು ಸಮ್ ಸ್ಟಾರ್ಸ್ ಆರ್ ರಾಕೆಟ್ಸ್ ಅಂತ. ಸೊ ಆಪ್ಷನ್ ಸೆಕೆಂಡ್ ಕನ್ಕ್ಲೂಷನ್ ವಿಲ್ ಬಿ ರೈಟ್. ಥರ್ಡ್ ಕನ್ಕ್ಲೂಷನ್ ನೋಡಿ, ಸಮ್ ರಾಕೆಟ್ಸ್ ಆರ್ ನಾಟ್ ಸ್ಯಾಟಲೈಟ್ಸ್. ಸಮ್ ರಾಕೆಟ್ಸ್ ಆರ್ ನಾಟ್ ಸ್ಯಾಟಲೈಟ್ಸ್. ಇದನ್ನು ನಾವು ಖಂಡಿತವಾಗ್ಲೂ ಹೇಳ್ಬೋದು, ಯಾಕಂದ್ರೆ ಕೆಲವೊಂದು ಸ್ಟಾರ್ಸ್ ವಿಚ್ ಆರ್ ರಾಕೆಟ್ಸ್, ಇಲ್ಲಿರುವಂತಹ ಕೆಲವಷ್ಟು ರಾಕೆಟ್ಸ್ ಸ್ಯಾಟಲೈಟ್ ಆಗಿರಲ್ಲ. ಓಕೆ, ಸೊ ನೀವು ಇಲ್ಲಿ ಹೇಳ್ಬೋದು ರಾಕೆಟ್ಗೆ ಮತ್ತೆ ಸ್ಯಾಟಲೈಟ್ಗೆ ನನಗೆ ಸಂಬಂಧ ಗೊತ್ತಿಲ್ಲ, ನಾನು ಇದಕ್ಕೆ ಕಮೆಂಟ್ ಮಾಡಲ್ಲ ಅಂತ. ಬಟ್ ಇಲ್ಲಿ ನಾವು ಡೆಡ್ಯೂಸ್ ಮಾಡ್ತೀವಿ ಸಂಬಂಧನ, ಅಸ್ಯೂಮ್ ಮಾಡ್ತಾ ಇಲ್ಲ, ಡೆಡ್ಯೂಸ್ ಮಾಡ್ತೀವಿ. ಅಸ್ಯೂಮ್ಗೂ ಡೆಡ್ಯೂಸ್ಗೂ ತುಂಬಾನೇ ವ್ಯತ್ಯಾಸ ಇದೆ. ಸಪೋಸ್ ಈಗ ನಾನು ನಮ್ಮ ಅಕ್ಕನ ಜೊತೆ ಹೋಗ್ತಾ ಇರ್ತೀನಿ, ನಮ್ಮ ಅಕ್ಕಂಗೆ ಇನ್ನೊಬ್ರು ಅಕ್ಕ ಇರ್ತಾರೆ. ಸೊ ನನ್ನ ಮತ್ತೆ ನಮ್ಮ ಅಕ್ಕ ಏನಿದ್ದಾರೆ ಸಿಸ್ಟರ್ ಬ್ರದರ್ ರಿಲೇಶನ್ಶಿಪ್, ಇನ್ನೊಬ್ರು ನಮ್ಮ ಅಕ್ಕನ ಅಕ್ಕ ಅಂದ್ರೆ ಆ ಅಕ್ಕ ನನಗೂ ಅಕ್ಕನೇ ಆಗುತ್ತಾರೆ. ಸೊ ಇದು ರಿಲೇಶನ್ಶಿಪ್ನ ಡೆಡ್ಯೂಸ್ ಮಾಡೋದು, ಅಸ್ಯೂಮ್ ಮಾಡ್ಕೋತಾ ಇಲ್ಲ. ಓಕೆ, ಸೊ ಇಲ್ಲಿ ಅದೇ ಆಗಿರೋದು. ರಾಕೆಟ್ ಮತ್ತೆ ಸ್ಟಾರ್ಸ್ಗೆ ನಮಗೆ ಸಂಬಂಧ ಗೊತ್ತು, ಸ್ಟಾರ್ಸ್ನ ಮತ್ತೆ ಸ್ಯಾಟಲೈಟ್ನ ಸಂಬಂಧ ನಮ್ಗೆ ಗೊತ್ತು. ಇಲ್ಲಿ ಕೇಳ್ತಿರೋದು ಡೆಡ್ಯೂಸ್ ಮಾಡುವಂತಹ ರಿಲೇಶನ್ಶಿಪ್. ಕೆಲವೊಂದು ಸ್ಟಾರ್ಸ್ ವಿಚ್ ಆರ್ ರಾಕೆಟ್ಸ್ ವಿಲ್ ನಾಟ್ ಬಿ ಸ್ಯಾಟಲೈಟ್ಸ್. ಸಮ್ ರಾಕೆಟ್ಸ್ ಆರ್ ನಾಟ್ ಸ್ಯಾಟಲೈಟ್ಸ್. ಡೆಫಿನೆಟ್ ಆಗಿ ಕನ್ಕ್ಲೂಡ್ ಮಾಡ್ಬೋದು ಇದನ್ನ. ಸಮ್ ರಾಕೆಟ್ಸ್, ಎಲ್ಲಿ ಸ್ಟಾರ್ಸ್ ಅಲ್ಲಿ ಇರುವಂತಹ ರಾಕೆಟ್ಸು ಸ್ಯಾಟಲೈಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ದಟ್ಸ್ ವೈ ಸ್ಟೇಟ್ಮೆಂಟ್ 3 ವಿಲ್ ಬಿ ರೈಟ್. ಸೊ ಓನ್ಲಿ 2 and 3 ಫಾಲೋಸ್. ಆಪ್ಷನ್ ಸಿ ವಿಲ್ ಬಿ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ಹೋಗೋಣ. All oranges are mangoes. Some mangoes are bananas. No banana is an apple. Again, we'll draw diagrams, Venn diagrams. All oranges are mangoes. Some mangoes are bananas. Some mangoes are bananas. No banana is an apple. No banana is an apple. Okay, again, O ಮತ್ತೆ B ಗೆ ನಮಗೆ ರಿಲೇಶನ್ಶಿಪ್ ಗೊತ್ತಾ? ಆರೆಂಜ್ ಮತ್ತೆ ಬನಾನಾಗೆ ನಮಗೆ ರಿಲೇಶನ್ಶಿಪ್ ಗೊತ್ತಾ? ಗೊತ್ತಿಲ್ಲ. ಸೊ ಆರೆಂಜ್ ಮತ್ತೆ ಬನಾನಾ ನಡುವೆ ಯಾವುದೇ ರಿಲೇಶನ್ಶಿಪ್ ಕೊಟ್ರು ನಮಗೆ ಗೊತ್ತಿಲ್ಲ, ಅದನ್ನ ರಾಂಗ್ ಅಂತಾನೆ ಹಾಕ್ಬೇಕು. ಯಾವುದೇ ಕನ್ಕ್ಲೂಷನ್ ವಿಲ್ ಬಿ ರಾಂಗ್ ಬಿಟ್ವೀನ್ O and B. ಎಂ ಮತ್ತೆ ಎ, ಎಂ ಮತ್ತೆ ಎಗೆ ನಮಗೆ ಏನು ರಿಲೇಶನ್ಶಿಪ್ ಕೊಟ್ಟಿಲ್ಲ, ಬಟ್ ವಿ ಕ್ಯಾನ್ ಡೆಡ್ಯೂಸ್ ಬೇಸ್ಡ್ ಆನ್ ದಿಸ್ ಥಿಂಗ್. ಓಕೆ, ಕೆಲವೊಂದು ಮ್ಯಾಂಗೋಸ್ ಆ್ಯಪಲ್ ಆಗಲ್ಲ ಅಂತಂದ್ರೆ ಅದು ಕರೆಕ್ಟ್ ಇರುತ್ತೆ, ಯಾಕಂದ್ರೆ ನಾವು ಡೆಡ್ಯೂಸ್ ಮಾಡ್ತಾ ಇದ್ದೀವಿ ರಿಲೇಶನ್ಶಿಪ್ನ. ಇಲ್ಲಿರುವಂತಹ ಮ್ಯಾಂಗೋಸ್, ಬನಾನಾ ಮತ್ತೆ ಮ್ಯಾಂಗೋ ನಡುವೆ ಇರುವಂತಹ ಮ್ಯಾಂಗೋಸ್ ಏನಿದೆ, ಈ ಮ್ಯಾಂಗೋಸ್ ಆ್ಯಪಲ್ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಬನಾನಾ ಆ್ಯಪಲ್ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಕೊಟ್ಟಿದ್ದಾರೆ ಆಲ್ರೆಡಿ ಸ್ಟೇಟ್ಮೆಂಟ್ ಅಲ್ಲಿ.
ಸೊ ಆಲ್ರೆಡಿ ಕೊಟ್ಟಿರೋದ್ರಿಂದ ಸಮ್ ಮ್ಯಾಂಗೋಸ್ ವಿಲ್ ನಾಟ್ ಬಿ ಎ. ಸಮ್ ಮ್ಯಾಂಗೋಸ್ ಆರ್ ನಾಟ್ ಎ ಅಂತ ಕೊಟ್ರೆ ದಿಸ್ ವಿಲ್ ಬಿ ಅಬ್ಸಲ್ಯೂಟ್ಲಿ ರೈಟ್. ಸಮ್ ಮ್ಯಾಂಗೋಸ್ ಆರ್ ನಾಟ್ ಎ ಅಂತ. ಈ ಒಂದು ಮ್ಯಾಂಗೋ ಮತ್ತು ಆ್ಯಪಲ್ಗೆ ನಮಗೆ ಡೈರೆಕ್ಟ್ ರಿಲೇಷನ್ಶಿಪ್ ಗೊತ್ತಿಲ್ಲ ಅಂದ್ರೂ ನಾವು ಡೆಡ್ಯೂಸ್ ಮಾಡ್ಕೋತಾ ಇದೀವಿ ಯಾರಿಂದ, ಬಿ ಇಂದ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಇಟ್. ಕನ್ಕ್ಲೂಷನ್ ಏನು, ಇಲ್ಲಿ ಕೊಟ್ಟಿರುವಂಥ ಕನ್ಕ್ಲೂಷನ್ಸ್ ನೋಡೋಣ. ಸಮ್ ಮ್ಯಾಂಗೋಸ್ ಆರ್ ನಾಟ್ ಆ್ಯಪಲ್ಸ್. ನಾನು ಕೊಟ್ಟಿರುವಂತಹ ಎಕ್ಸಾಂಪಲ್ನೇ ಅವರು ಫಸ್ಟ್ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ, ಸಮ್ ಮ್ಯಾಂಗೋಸ್ ಆರ್ ನಾಟ್ ಆ್ಯಪಲ್ಸ್ ಅಂತ. ಅವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಸಮ್ ಮ್ಯಾಂಗೋಸ್ ಆರ್ ನಾಟ್ ವಿಲ್ ನಾಟ್ ಬಿ ಆ್ಯಪಲ್ಸ್. ಯಾಕಂದರೆ ಇಲ್ಲಿರುವಂತಹ ರಿಲೇಷನ್ಶಿಪ್ ನಮಗೆ ಗೊತ್ತು, ಅದಕ್ಕೆ ಕಮೆಂಟ್ ಮಾಡ್ತಾ ಇದ್ದೀನಿ ಅದು ರೈಟ್ ಅಂತ. ಸಮ್ ಆರೆಂಜಸ್ ಆರ್ ಬನಾನಾಸ್. ಸಮ್ ಆರೆಂಜಸ್ ಆರ್ ಬನಾನಾಸ್. ಅಗೇನ್ ಆರೆಂಜ್ ಮತ್ತು ಬನಾನಾಗೆ ನಮಗೆ ರಿಲೇಷನ್ಶಿಪ್ ಗೊತ್ತಿಲ್ಲ, ಸೊ ನಾವೇನು ಕಮೆಂಟ್ ಮಾಡಲ್ಲ, ಇಟ್ ವಿಲ್ ಬಿ ರಾಂಗ್. ಓಕೆ. ಸಮ್ ಮ್ಯಾಂಗೋಸ್ ಆರ್ ಆ್ಯಪಲ್ಸ್. ಸಮ್ ಮ್ಯಾಂಗೋಸ್ ಆರ್ ಆ್ಯಪಲ್ಸ್. ಅಗೇನ್ ಮ್ಯಾಂಗೋ ಮತ್ತು ಬನಾನಾ ಮತ್ತು ಆ್ಯಪಲ್ ಈ ನಡುವೆ ಇರುವಂತಹ ಸಂಬಂಧ ನಮಗೆ ಗೊತ್ತು, ಬಟ್ ಮ್ಯಾಂಗೋ ಮತ್ತು ಆ್ಯಪಲ್ಗೆ ಡೈರೆಕ್ಟ್ ಸಂಬಂಧ ಏನಾದರೂ ಗೊತ್ತಾ, ಗೊತ್ತಿಲ್ಲ. ಸೊ ದಿಸ್ ವಿಲ್ ಬಿ ರಾಂಗ್ ಅಗೇನ್. ಸೊ ದಿ ರೈಟ್ ಆನ್ಸರ್ ವಿಲ್ ಬಿ ಓನ್ಲಿ ಒನ್ ಫಾಲೋಸ್. ಓಕೆ, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಸಿಲೋಯಿಸಮ್ಸ್. ಆಲ್ ಚೇರ್ಸ್ ಆರ್ ಟೇಬಲ್ಸ್. ಸಮ್ ಟೇಬಲ್ಸ್ ಆರ್ ಬೆಂಚಸ್. ನೋ ಬೆಂಚ್ ಇಸ್ ಎ ಸೋಫಾ. ಥರ್ಡ್ ಕ್ವೆಶನ್ ಆನ್ಸರ್ ಮಾಡಿ ಇದಕ್ಕೆ. ಥರ್ಡ್ ಕ್ವೆಶನ್. ಸೊ ಇದಕ್ಕೆ ಡಯಾಗ್ರಾಮ್ ಬಿಡಿಸ್ಬೇಕಂದ್ರೆ ಆಲ್ ಚೇರ್ಸ್ ಆರ್ ಟೇಬಲ್ಸ್, ಸಮ್ ಟೇಬಲ್ಸ್ ಆರ್ ಬೆಂಚಸ್, ನೋ ಬೆಂಚ್ ಇಸ್ ಅ ಸೋಫಾ. ಸೇಮ್ ಡಯಾಗ್ರಾಮ್ಸ್ ಬರ್ತಿದೆ. ಸೊ IBACI ಅಲ್ಲಿ ಕೊಟ್ಟಿರುವಂತಹ ಕ್ವೆಶನ್ಸ್ ಅಲ್ಲಿ ಸೇಮ್ ಡಯಾಗ್ರಾಮ್ಸ್ ಬರ್ತಿದೆ. ಆಲ್ ಬೆಂಚಸ್ ಆರ್ ಟೇಬಲ್ಸ್ ಅಂತ ಕೊಟ್ಟಿದ್ದಾರೆ. ಆಲ್ ಬೆಂಚಸ್ ಆರ್ ಟೇಬಲ್ಸ್, ವಿ ಕೆನಾಟ್ ಕನ್ಕ್ಲೂಡ್ ಇಟ್ ಪ್ರಾಪರ್ಲಿ. ಯಾಕಂದ್ರೆ ಕೆಲವೊಂದು ಟೇಬಲ್ಸ್ ಬೆಂಚಸ್ ಅಂತ ಇದೆ, ಎಲ್ಲ ಬೆಂಚಸ್ಸು ಟೇಬಲ್ಸಾ ನಮಗೆ ಗೊತ್ತಿಲ್ಲ. ಸೊ ಇಟ್ ವಿಲ್ ಬಿ ರಾಂಗ್. ಸ್ವಲ್ಪ ಟೇಬಲ್ಸ್ ಬೆಂಚಸ್ ಅಂತ ಕೊಟ್ಟಿದ್ದಾರೆ, ಬಟ್ ಎಲ್ಲ ಬೆಂಚಸ್ ಟೇಬಲ್ಸಾ ವಿ ಡೋಂಟ್ ನೋ. ನಮ್ಗೇನು ಗೊತ್ತಿಲ್ಲ, ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡಬಾರ್ದು. ಸೊ ಫಸ್ಟ್ ಕನ್ಕ್ಲೂಷನ್ ವಿಲ್ ಬಿ ರಾಂಗ್. ಸಮ್ ಟೇಬಲ್ಸ್ ಆರ್ ಚೇರ್ಸ್. ಕೆಲವೊಂದು ಟೇಬಲ್ಸ್ ಚೇರ್ಸ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಡಯಾಗ್ರಾಮ್ ಅಲ್ಲಿ ನೋಡಿದ್ರೆ ಕೆಲವೊಂದು ಟೇಬಲ್ಸ್, ಇಲ್ಲಿರೋದು ಟೇಬಲ್ಸು ಆಗುತ್ತೆ, ಚೇರ್ಸು ಆಗುತ್ತೆ. ಸೊ ಕೆಲವೊಂದು ಟೇಬಲ್ಸ್ ಏನು ಚೇರ್ಸು ಸಹ ಆಗುತ್ತೆ. ಸೊ ಆಪ್ಷನ್ ಸ್ಟೇಟ್ಮೆಂಟ್ 2 ವಿಲ್ ಬಿ ರೈಟ್. ಸಮ್ ಬೆಂಚಸ್ ಆರ್ ನಾಟ್ ಸೋಫಾಸ್. ಎಲ್ಲ ಬೆಂಚಸ್ಸು ಸೋಫಾ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಸಮ್ ಬೆಂಚಸ್ ವಿಲ್ ನಾಟ್ ಬಿ ಸೋಫಾ. ಆಬ್ವಿಯಸ್ಲಿ ಇಲ್ಲಿರುವಂಥ ಬೆಂಚಸ್ ಯಾವುದು ಸೋಫಾ ಅಲ್ಲ ಅಂದಾಗ ಕೆಲವೊಂದು ಬೆಂಚಸ್ಸು ಸೋಫಾ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಸೊ ದಿಸ್ ವಿಲ್ ಆಲ್ಸೋ ಬಿ ರೈಟ್. ಸೊ ಕನ್ಕ್ಲೂಷನ್ 2 and 3 ಫಾಲೋಸ್. ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಆಲ್ ಕೀಸ್ ಆರ್ ಲಾಕ್ಸ್. ಸಮ್ ಲಾಕ್ಸ್ ಆರ್ ಡೋರ್ಸ್. ನೋ ಡೋರ್ ಇಸ್ ಅ ವಾಲ್. ಆನ್ಸರ್ ಮಾಡಿ ಇದಕ್ಕೆ. ಆಲ್ ಕೀಸ್ ಆರ್ ಲಾಕ್ಸ್. ಸಮ್ ಲಾಕ್ಸ್ ಆರ್ ಡೋರ್ಸ್. ನೋ ಡೋರ್ ಇಸ್ ಅ ವಾಲ್. ಓಕೆ. ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಅಗೇನ್ ಚಿತ್ರ ಬರೆಯೋಣ. ಆಲ್ ಕೀಸ್ ಆರ್ ಲಾಕ್ಸ್. ಸಮ್ ಲಾಕ್ಸ್ ಆರ್ ಡೋರ್ಸ್. ನೋ ಡೋರ್ ಇಸ್ ಅ ವಾಲ್. ಅಗೇನ್ ಸೇಮ್ ಡಯಾಗ್ರಾಮ್ ಸೇಮು. ಆಲ್ ಲಾಕ್ಸ್ ಆರ್ ಕೀಸ್ ಅಂತ ಕೇಳಿದ್ದಾರೆ. ಎಲ್ಲ ಕೀಸ್ ಲಾಕ್ಸ್ ಅಂತ ಗೊತ್ತು, ಎಲ್ಲ ಲಾಕ್ಸ್ ಕೀನ ಆಗಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಆಗಬಹುದೇನೋ, ಬಟ್ ಇಲ್ಲಿ ಕೊಟ್ಟಿರುವಂಥ ಹೇಳಿಕೆಗಳ ಮೇಲೆ ಇದನ್ನು ನಾವು ಕರೆಕ್ಟ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಎಲ್ಲ ಕೀಸ್ ಲಾಕ್ಸ್ ಅಂತ ಗೊತ್ತು, ಆದರೆ ಕೆಲವೊಂದು ಲಾಕ್ಸ್ ಕೀನ ಅಲ್ವಾ ನಮ್ಗೆ ಗೊತ್ತಿಲ್ಲ. ಸೊ ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ನಾವು ಕಮೆಂಟ್ ಮಾಡಬಾರ್ದು. ಸೊ ದಟ್ ವಿಲ್ ಬಿ ರಾಂಗ್. ಸಮ್ ಡೋರ್ಸ್ ಆರ್ ಲಾಕ್ಸ್. ಕೆಲವೊಂದು ಡೋರ್ಸು ಲಾಕ್ಸ್ ಅಂತ ಕೊಟ್ಟಿದ್ದಾರೆ ಈ ಒಂದು ಏರಿಯಾ. ಕೆಲವೊಂದು ಡೋರ್ಸ್ ಈಸ್ ಆಲ್ಸೋ ಲಾಕ್ಸ್. ಸೊ ಇಟ್ ವಿಲ್ ಬಿ ರೈಟ್. ಸಮ್ ಲಾಕ್ಸ್ ಆರ್ ನಾಟ್ ವಾಲ್ಸ್. ಸೇಮ್ ಲಾಜಿಕ್. ಫಸ್ಟ್ ಕ್ವೆಶನ್ ಸೆಕೆಂಡ್ ಕ್ವೆಶನ್ ನಾನು ಏನು ಎಕ್ಸ್ಪ್ಲೇನ್ ಮಾಡಿದೆ, ಇಲ್ಲಿರುವಂತಹ ಲಾಕ್ಸ್ ಕೆನಾಟ್ ಬಿ ವಾಲ್ಸ್. ಈ ವಾಲ್ಸ್ ಈ ಸರ್ಕಲ್ಗೆ ಹೋಗೋಕ್ಕೆ ಆಗಲ್ಲ ಅಂದಮೇಲೆ ಇಲ್ಲಿರುವಂತಹ ಲಾಕ್ಸು ಕೆಲವೊಂದು ವಾಲ್ಸ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಸೊ ಓನ್ಲಿ ಆಪ್ಷನ್ ಎ ವಿಲ್ ಬಿ ದಿ ರೈಟ್ ಆನ್ಸರ್. ಓನ್ಲಿ ಸ್ಟೇಟ್ಮೆಂಟ್ 2 ಫಾಲೋಸ್. ಓಕೆ. ಸೊ ಇನ್ನಷ್ಟು ಕ್ವೆಶನ್ಸ್ ಇದ್ದಾವೆ. ಲೆಟ್ ಅಸ್ ನೋ ದಿ ಆನ್ಸರ್ಸ್ ಇನ್ ದಿ ಕಮೆಂಟ್ ಸೆಕ್ಷನ್. ಫಿಫ್ತ್ ಒನ್, ಆಲ್ ಬಸಸ್ ಆರ್ ಕಾರ್ಸ್. ಸಮ್ ಕಾರ್ಸ್ ಆರ್ ಟ್ರಕ್ಸ್. ನೋ ಟ್ರಕ್ ಇಸ್ ಅ ಬೈಕ್. ಅಗೇನ್ ಸೇಮ್ ಡಯಾಗ್ರಾಮ್ ಬರುತ್ತೆ. ಸಮ್ ಕಾರ್ಸ್ ಆರ್ ನಾಟ್ ಬೈಕ್ಸ್. ಸಮ್ ಬಸಸ್ ಆರ್ ಟ್ರಕ್ಸ್. ಸಮ್ ಕಾರ್ಸ್ ಆರ್ ಬೈಕ್ಸ್. ಆಲ್ ಕ್ಯಾಟ್ಸ್ ಆರ್ ಡಾಗ್ಸ್. ಸಮ್ ಡಾಗ್ಸ್ ಆರ್ ಕೌಸ್. ನೋ ಕೌ ಇಸ್ ಅ ಗೋಟ್. ಓಕೆ. All roses are flowers. Some flowers are plants. No plant is a tree. Same diagram ಬರುತ್ತೆ.
All mangoes are apples, some apples are oranges, no orange is a banana. ಆನ್ಸರ್ ಮಾಡಿ, ಇದಕ್ಕೆಲ್ಲ ಕ್ವೆಶನ್ಸ್ಗೆ ಆನ್ಸರ್ ಮಾಡಿ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ದನ್ನ. ಆಲ್ ವಿಂಡೋಸ್ ಆರ್ ಡೋರ್ಸ್, ಸಮ್ ಡೋರ್ಸ್ ಆರ್ ವಾಲ್ಸ್, ನೋ ವಾಲ್ ಇಸ್ ಅ ಫ್ಲೋರ್. ಕನ್ಕ್ಲೂಷನ್ಸ್ ಏನಿದೆ? ಸಮ್ ಡೋರ್ಸ್ ಆರ್ ವಿಂಡೋಸ್, ಸಮ್ ವಾಲ್ಸ್ ಆರ್ ಡೋರ್ಸ್, ಸಮ್ ಡೋರ್ಸ್ ಆರ್ ನಾಟ್ ಫ್ಲೋರ್ಸ್. ಆನ್ಸರ್ ಮಾಡಿ, ಇದಕ್ಕೆಲ್ಲ ಕ್ವೆಶನ್ಗೆ ಆನ್ಸರ್ ಮಾಡಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ದಿಸ್ PDF ವಿಲ್ ಆಲ್ಸೋ ಬಿ ಶೇರ್ಡ್ ಇನ್ ಅವರ್ ಟೆಲಿಗ್ರಾಮ್ ಚಾನಲ್. ನಮ್ಮ ಸ್ಪರ್ಧಾ ಲೈನ್ಸ್ ಟೆಲಿಗ್ರಾಮ್ ಚಾನಲಲ್ಲಿ ಈ ಒಂದು PDF ನೀವು ಆಕ್ಸೆಸ್ ಮಾಡ್ಕೋಬೋದು. ಆ್ಯಂಡ್ ನಿಮಗೆ ಫ್ರೀ ಇರುವಂಥ ಟೈಮಲ್ಲಿ ಇದನ್ನು ಸಾಲ್ವ್ ಮಾಡ್ಕೊಂಡು ಹೋಗಿ, ಬಿಕಾಸ್ ದಿಸ್ ಈಸ್ ವೆರಿ ವೆರಿ ಹೆಲ್ಪ್ಫುಲ್ ಫಾರ್ IBSA. ಈ ಒಂದು ಥೀಮ್ಸ್ ಇದೇ ಥರ ರಿಪೀಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೆಕ್ಯೂರಿಟಿ ಅಸಿಸ್ಟೆಂಟ್ ಎಕ್ಸಾಮ್ಗೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. IB ಎಂಬೆಡೆಡ್ ಫಿಗರ್, ಒನ್ ಆಫ್ ದಿ ಈಸಿಯೆಸ್ಟ್ ಟಾಪಿಕ್. ಅಗೇನ್ ರೀಸನಿಂಗ್ ತುಂಬ ಈಸಿ ಬಂದಿತ್ತು IBACIOದಲ್ಲಿ. IBACIಯಲ್ಲಿನೂ ರೀಸನಿಂಗ್ ಈಸಿ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ಏನು ಮಾಡಬೇಕು ಅಂತಂದರೆ, ಈಸಿ ಬರುತ್ತೆ ಅಂದರೆ ಎಲ್ಲರೂ ಆನ್ಸರ್ ಮಾಡ್ತಾರೆ. ಬಟ್ ನಾವು ಯಾವ ಥರ ಕಾಂಪಿಟೇಷನಿಂದ ಜಾಸ್ತಿ ಮಾರ್ಕ್ಸ್ನ ತಗೋಬೇಕು ಅಂತ ಅಂದರೆ, ಬೇಗ ಯಾರು ಸಾಲ್ವ್ ಮಾಡ್ತಾರೆ ಅವ್ರಿಗೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಓಕೆ, ಯಾಕಂದರೆ ಅವರು ಮ್ಯಾಥ್ಸಲ್ಲಿ ಸಾಲ್ವ್ ಮಾಡೋದಕ್ಕೆ ಟೈಮ್ನ ಉಳಿಸ್ಕೊಂಡಿರ್ತಾರೆ, ಅಥವಾ ಕರೆಂಟ್ ಅಫೇರ್ಸಲ್ಲಿ ಯೋಚನೆ ಮಾಡೋದಕ್ಕೆ ಟೈಮ್ನ ಉಳಿಸ್ಕೊಂಡಿರ್ತಾರೆ, ಅಥವಾ GKನಲ್ಲಿ ಯೋಚನೆ ಮಾಡೋದಕ್ಕೆ ಟೈಮ್ನ ಉಳಿಸ್ಕೊಂಡಿರ್ತಾರೆ. ಸೊ ರೀಸನಿಂಗಲ್ಲಿ ಈಸಿ ಇರುವಂತಹ ಸೆಕ್ಷನ್ ಆಗಿರೋದ್ರಿಂದ 12 ಮಿನಿಟ್ಸ್ ಅಷ್ಟರಲ್ಲಿ ಆನ್ಸರ್ ಮಾಡಿಬಿಡ್ಬೇಕು 20 ಕ್ವೆಶನ್ನ. ಓಕೆ, ಎಂಬೆಡೆಡ್ ಫಿಗರ್ ಇದೆ. ಈ ಕ್ವೆಶನ್, ಈ ಒಂದು ಚಿತ್ರ, ಇಲ್ಲಿ ತೋರಿಸಿರುವಂತಹ ಚಿತ್ರ ಯಾವುದರಲ್ಲಿ ಎಂಬೆಡ್ ಆಗಿದೆ ಅಂತ ನಾವು ಗುರುತಿಸ್ಬೇಕು. ಸೊ ವೆರಿ ಈಸಿ ಕ್ವೆಶನ್. ಆಪ್ಷನ್ ಬಿ ಇಲ್ಲಿರುವಂತಹ ಇದು ಏನಿದೆ, ಸೊ ಇಲ್ಲಿ ನಾವು ನೋಡ್ಬೋದು ಇದನ್ನ. ಸೊ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವೆಶನ್, ಇದೆಲ್ಲಿದೆ? ಸೆಲೆಕ್ಟ್ ದ ಆಪ್ಷನ್ ಫಿಗರ್ ಇನ್ ವಿಚ್ ದ ಗಿವನ್ ಫಿಗರ್ ಇಸ್ ಎಂಬೆಡೆಡ್. ಇದರಲ್ಲಿ ರೊಟೇಷನ್ ಮಾಡಂಗಿಲ್ಲ. ಓಕೆ, ಸೊ ಇಲ್ಲಿ ನೋಡೋದಾದ್ರೆ ಹಿಂಗೆ ಹೋಗಿ ಹಿಂಗೆ ಬರಬೇಕು. ಎಲ್ಲಿದೆ? ಇಲ್ಲಿ ನಾವು ನೋಡ್ಬೋದು ಇದನ್ನ. ಸೊ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್. ಕಾಣಿಸ್ತಿದ್ಯಾ ಇದು? ಆಪ್ಷನ್ ಬಿ, ಈ ಒಂದು ಡಯಾಗ್ರಾಮ್ ಕಾಣಿಸ್ತಿದ್ಯಾ? ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಓಕೆ, ಸೊ ಸೆಕೆಂಡ್ ಒನ್ ಆಪ್ಷನ್ ಬಿ ಆಗುತ್ತೆ. ಇದು ಸೆಕೆಂಡ್ ಅಂತ ಕೊಟ್ಟಿದ್ದಾರೆ, ಬಟ್ ಥರ್ಡ್ ಕ್ವೆಶನ್ ಇದು. ಸೆಲೆಕ್ಟ್ ದಿ ಆಪ್ಷನ್ ಫಿಗರ್ ಇನ್ ವಿಚ್ ದ ಗಿವನ್ ಫಿಗರ್ ಈಸ್ ಎಂಬೆಡೆಡ್. ಸೇಮ್ ಕ್ವೆಶನ್ ರಿಪೀಟ್ ಆಗಿದೆ. ಹಿಂಗೆ ಹೋಗಿ ಹಿಂಗೆ ಬರ್ಬೇಕಂತ ಏನು ಹೇಳಿದೆ, ಇಲ್ಲಿದೆ ನೋಡಿ. ಸೊ ದಿಸ್ ಒನ್ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಕ್ವೆಶನ್ ನಂಬರ್ 3, ಈ ಒಂದು ಡಯಾಗ್ರಾಮ್ ಎಲ್ಲಿದೆ? ನೋಡಿದ ತಕ್ಷಣ ಗೊತ್ತಾಗುತ್ತೆ ಆಪ್ಷನ್ ಬಿ ಅಲ್ಲಿದೆ ಅಂತ. ಸೊ ಹಿಂಗಿರ್ಬೇಕು. ಈ ಸೆಕ್ಷನ್ ಅನ್ನು ನೋಡಿದ್ರೆ ಅದಿದೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೆಲೆಕ್ಟ್ ದಿ ಆಪ್ಷನ್ ಫಿಗರ್ ಇನ್ ವಿಚ್ ದ ಗಿವನ್ ಫಿಗರ್ ಈಸ್ ಎಂಬೆಡೆಡ್. ಈ ಒಂದು ಫಿಗರ್ ಎಲ್ಲಿದೆ? ಸೊ ಇದನ್ನ ಯಾವ ಥರ ಸಾಲ್ವ್ ಮಾಡಬೇಕು? ಫಸ್ಟು ಹಿಂಗೆ ಹೋಗ್ಬೇಕು, ಹಿಂಗೆ ಬರಬೇಕು, ಆ್ಯಂಡ್ ದೆನ್ ಈ ಥರ. ಯಾವ ಫಿಗರಲ್ಲಿದೆ ಇದು? ಅಬ್ಸರ್ವ್ ಮಾಡಿ. ಥಿಂಕ್ ಇಟ್ ಈಸ್ ದೇರ್ ಇನ್ ದಿಸ್ ಡಯಾಗ್ರಾಮ್. ಓಕೆ, ಸೇಮ್ ಫಿಗರ್ ಇದೆ ಇಲ್ಲಿ, ಆಪ್ಷನ್ 3. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಈ ಒಂದು ಫಿಗರ್ ಎಲ್ಲಿದೆ? ನೋಡಿದ ತಕ್ಷಣ ಗೊತ್ತಾಗುತ್ತೆ ಆಪ್ಷನ್ 3. So see, it should go like this, should like this, and then like this, and then like this, ಈ ಥರ. ಓಕೆ, ಸೊ ಇದಕ್ಕೆಲ್ಲ ಜಾಸ್ತಿ ಟೈಮ್ನ ವೇಸ್ಟೇ ಮಾಡಬಾರ್ದು. ವಿತಿನ್ 1 or 2 seconds ಪಟ್ಟ ಅಂತ ಮಾಡ್ಕೊಂಡು ಹೋಗ್ಬಿಡ್ಬೇಕು. ಆಪ್ಷನ್ 3 ಇದೆಲ್ಲಿದೆ? ಆಪ್ಷನ್ ಬಿ. ಇದೆಲ್ಲ ನಿಮಗೆ ಪ್ರಾಕ್ಟೀಸ್ಗೆ ಅಂತ ಕೊಡ್ತಿರೋವಂಥ ಕ್ವೆಶನ್ಸ್. ಸೊ ದಿಸ್ ಕ್ವೆಶನ್ ಇಟ್ ಈಸ್ ಇನ್ ಆಪ್ಷನ್ ಬಿ. ಇಲ್ಲಿ ನೋಡ್ಬೋದು ನೀವು ಇದೇ ಸೆಕ್ಷನ್ನ. ಓಕೆ, ಸಾಲ್ವ್ ಮಾಡಿ, ಆಪ್ಷನ್ನ ಆನ್ಸರ್ ಮಾಡಿ, ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಮಿರರ್ ಇಮೇಜಸ್ ಇಲ್ಲಿ ಏನು ನಾನು ಕೊಟ್ಟಿದ್ದೀನಿ, ಐ ಹೋಪ್ ಇಟ್ ಈಸ್ ಕ್ಲಿಯರ್ ಇದೆಯಾ ಇದು? ಓಕೆ, ಸೊ ಇದು ಮಿರರ್ ಇಮೇಜಸ್. ಎ ಇದ್ರೆ ಈ ಥರ ಬರುತ್ತೆ,
ಬಿ ಇದ್ರೆ ಈ ಥರ ಬರುತ್ತೆ, ಸಿ ಇದ್ರೆ ಈ ಥರ ಬರುತ್ತೆ. ಒಂದ್ಸರಿ ಅಬ್ಸರ್ವ್ ಮಾಡಿ ಇದನ್ನ, ಮಿರರ್ ಇಮೇಜ್. ಸೊ ಇದರಲ್ಲಿ ಸಹ 9 ಕ್ವೆಶನ್ ಇತ್ತು, 9 ಶಿಫ್ಟ್ಗೆ 9 ಕ್ವೆಶನ್ಸ್. ಬಿಕಾಸ್ ಆಫ್ ಟೈಮ್ ಶಾರ್ಟೇಜ್ ನಾನು ಈ ಒಂದು ಮಿರರ್ ಇಮೇಜಸ್ನ ಕ್ವೆಶನ್ಸ್ನ ನಾನು ಡಿಸ್ಕಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಟೈಮ್ ಆಲ್ರೆಡಿ 1 hour, ಐ ಥಿಂಕ್ 1 hour 15 minutes ಏನೋ ಆಗಿದೆ. ಎಸ್, 1 hour 20 minutes ಏನೋ ಆಗಿದೆ. ಸೊ ಡಿಸ್ಕಸ್ ಮಾಡೋಕ್ಕಾಗದೇ ಇರುವಂಥ ಕಾರಣ ನಾನು ಜಸ್ಟ್ ಇದನ್ನು ಹಾಕಿದ್ದೀನಿ. ಅಬ್ಸರ್ವ್ ಮಾಡಿ, ಸ್ಕ್ರೀನ್ಶಾಟ್ ತಗೊಳ್ಳಿ, ಯಾವ ಒಂದು ಲೆಟರ್ಸ್ ಯಾವ ಥರ ಕಾಣುತ್ತೆ ಮಿರರಲ್ಲಿ. ಈ ಕಡೆ ಮಿರರ್ ಆದರೆ ಈ ಕಡೆ ವಾಟರ್ ಇಮೇಜಸ್. ಓಕೆ, ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ದಿಸ್. ಸೊ ಇದರಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಜಸ್ಟ್ ಒಂದೊಂದು ಲೆಟರ್ನ ನಾವು ನೋಡಿಕೊಂಡು ಅಬ್ಸರ್ವ್ ಮಾಡ್ಕೊಂಡು ಹೋದರೆ ಈಸಿಯಾಗಿ 1 marksನ ಪಡಿಬೋದು. ಇದರಲ್ಲೂ ಸಹ ಎವ್ರಿ ಶಿಫ್ಟಲ್ಲಿ ಒಂದೊಂದು ಕ್ವೆಶನ್ ಮಿನಿಮಮ್ ಇತ್ತು. ಓಕೆ, ಸೊ ಇವತ್ತಿನ ಆರ್ಟಿಕಲ್ಸ್ ಅಥವಾ ಸೆಗ್ಮೆಂಟ್ಸ್ ಇಷ್ಟೇ. ಇದರ ಜೊತೆಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಥೀಮ್ ಇದೆ, ಬಟ್ ಅನ್ಫಾರ್ಚುನೇಟ್ಲಿ ಐ ವಾಸ್ ನಾಟ್ ಏಬಲ್ ಟು ಪುಟ್ ಇಟ್ ಇನ್ ಟು PDF. ಯಾವುದು ಅದು ಅಂತ ಅಂದರೆ ಸೀಟಿಂಗ್ ಅರೇಂಜ್ಮೆಂಟ್. ಓಕೆ, ಸೀಟಿಂಗ್ ಅರೇಂಜ್ಮೆಂಟ್. ಸೀಟಿಂಗ್ ಅರೇಂಜ್ಮೆಂಟ್ ಅಥವಾ ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್. ಇದರಲ್ಲಿ ಮಿನಿಮಮ್ 2 ಕ್ವೆಶನ್ ಪ್ರತಿ ಶಿಫ್ಟಲ್ಲಿ ಇತ್ತು. ದೇರ್ ವರ್ ಅಪ್ರಾಕ್ಸಿಮೇಟ್ಲಿ 35 ಕ್ವೆಶನ್ಸ್ ಇನ್ ದಿಸ್ ಸೆಕ್ಷನ್, ಸೀಟಿಂಗ್ ಅರೇಂಜ್ಮೆಂಟ್ ಮತ್ತು ಆರ್ಡರ್ ಆ್ಯಂಡ್ ರ್ಯಾಂಕಿಂಗಲ್ಲಿ. ಮಿನಿಮಮ್ 3 ರಿಂದ 4 ಕ್ವೆಶನ್ ಪರ್ ಶಿಫ್ಟ್. ಓಕೆ, ನೀವೇನು ಮಾಡಬೇಕು, ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಈ ಒಂದು PDF ಅಪ್ಲೋಡ್ ಮಾಡ್ತೀನಿ. ಸೀಟಿಂಗ್ ಅರೇಂಜ್ಮೆಂಟು ಇನ್ಕ್ಲೂಡ್ ಮಾಡಿ ನಮ್ಮ ಸ್ಪರ್ಧಾ ಲೈನ್ಸ್ ಅಫಿಷಿಯಲ್ ಟೆಲಿಗ್ರಾಮ್ ಏನಿದೆ ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ ಒಂದು PDF ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ಬಿಫೋರ್ ಗೋಯಿಂಗ್ ಟು IB ಸೆಕ್ಯೂರಿಟಿ ಅಸಿಸ್ಟೆಂಟ್ ಎಕ್ಸಾಮಿನೇಷನ್. ಓಕೆ, ಇಫ್ ಟೈಮ್ ಪರ್ಮಿಟ್ಸ್ ನಾಳೆ ನಾನು ಮ್ಯಾಥ್ಸ್ನ ಕ್ಲಾಸ್ನ ಸಹ ನಾನು ಮಾಡಿ ಹಾಕ್ತೀನಿ. ಬಟ್ ಐ ಕೆನಾಟ್ ಗ್ಯಾರಂಟಿ ಇಟ್ ಬಿಕಾಸ್ ಹಲವಾರು ಕಮಿಟ್ಮೆಂಟ್ಸ್ ಇದೆ. ನಾಳೆ ಮೆಂಟರ್ಶಿಪ್ ಎಲ್ಲ ಇರುತ್ತೆ. ಸೊ ನಮ್ಮ ಏನು ಟೆಸ್ಟ್ ಸೀರೀಸ್ ನಡೀತಾ ಇದೆ PSI ಟೆಸ್ಟ್ ಸೀರೀಸ್ಗೆ, ಸೊ ಅದರ ಒಂದು ಟೆಸ್ಟ್ ಇರುತ್ತೆ, ಅದರ ಟೆಸ್ಟ್ನ ಡಿಸ್ಕಷನ್ ಇರುತ್ತೆ ಆ್ಯಂಡ್ ಅದಕ್ಕೆ ಮೆಂಟರ್ಶಿಪ್ ಸಹ ಇರುತ್ತೆ. ಬಟ್ ಇಫ್ ಎಟ್ ಆಲ್ ಇಫ್ ಐ ಗೆಟ್ ಟೈಮ್ ನಾನು ಡೆಫಿನೆಟ್ಲಿ ಮ್ಯಾಥ್ಸ್ನ ಸಹ ಮಾಡಿ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ಗೆ. ಬಟ್ ರೀಸನಿಂಗ್ ಅಂತೂ ಐ ವಾಂಟ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು ಟು ಸ್ಕೋರ್ 20 out of 20 within 12 to 15 minutes. ಓಕೆ, IBSA is a very good opportunity. ಅರೌಂಡ್ 4,000 ಅಷ್ಟು ವೇಕೆನ್ಸಿ ಇದೆ, 3,500 ಅಥವಾ 4,000 ವೇಕೆನ್ಸಿ ಇರ್ಬೋದು. ಇಟ್ ಈಸ್ ಅ ವೆರಿ ಗುಡ್ ಆಪರ್ಚುನಿಟಿ ಟು ಗೆಟ್ ಯು ಸೆಲೆಕ್ಟೆಡ್. ಸೊ ಈ ಥರ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ, ಡೆಫಿನೆಟ್ಲಿ ನಿಮಗೆ ಈಸಿ ಆಗುತ್ತೆ. ಓಕೆ, ಸೊ ದಟ್ ಈಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಇನ್ನು ಏನಾದರೂ ಯಾವುದಾದ್ರೂ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಮ್ಯಾಥ್ಸ್ ಕ್ವಾಂಟ್ ಪ್ರಾಬ್ಲಮ್ಸ್ ಅಥವಾ ಇಂಗ್ಲೀಷ್ ವೊಕ್ಯಾಬ್ಯುಲರಿ ವರ್ಡ್ಸ್, ಇಂಗ್ಲೀಷ್ ಕ್ವೆಶನ್ಸ್, ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡೋಣ ಮುಂದಿನ ವೀಡಿಯೋಸಲ್ಲಿ ಇಫ್ ಟೈಮ್ ಪರ್ಮಿಟ್ಸ್. ಓಕೆ, ಸೊ ದಟ್ ಈಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್.